ಎಲ್ಲರಿಗೂ ನಮಸ್ಕಾರ. ಕೆಮ್ ಛಾಯಾಗೆ ನಾನು ಛಾಯಾ ವೆಲ್ಕಮ್ ಮಾಡ್ತಾ ಇದ್ದೀನಿ. ಒಂದು ಕಾಲೇಜಲ್ಲಿ ನಾನು ಕೆಮಿಸ್ಟ್ರಿ ಪ್ರೊಫೆಸರಾಗಿ ವರ್ಕ್ ಮಾಡ್ತಾ ಇದ್ದೀನಿ. ನನ್ನದು ಇಂಟೆನ್ಷನ್ ಏನು ಈ ಚಾನಲ್ ಸ್ಟಾರ್ಟ್ ಮಾಡೋಕ್ಕೆ ಅಂದರೆ ಸಾಧ್ಯ ಆದಷ್ಟು ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ಸ್ನ ಪಾಪ್ಯುಲರೈಸ್ ಮಾಡೋದಕ್ಕೆ, ಎಲ್ಲರಿಗೂ ಗೊತ್ತಾಗಂಗೆ ಮಾಡೋದಕ್ಕೋಸ್ಕರ ನಾನು ಈ ಚಾನಲ್ನ ಸ್ಟಾರ್ಟ್ ಮಾಡಿದ್ದೀನಿ. ಸಾಧ್ಯ ಆದಷ್ಟು ಕೆಮಿಸ್ಟ್ರಿನ ಸಿಂಪಲ್ ಲ್ಯಾಂಗ್ವೇಜಲ್ಲಿ ಕನ್ನಡದಲ್ಲಿ ಹೇಳೋದಕ್ಕೆ ನಾನು ಪ್ರಯತ್ನ ಮಾಡ್ತಾ ಇದ್ದೀನಿ. ನಾನು ಪರ್ಟಿಕ್ಯುಲರ್ಲಿ ಬ್ಯಾಂಗ್ಳೂರು ಯೂನಿವರ್ಸಿಟಿ, ಬ್ಯಾಂಗ್ಳೂರು ಸೆಂಟ್ರಲ್ ಯೂನಿವರ್ಸಿಟಿ BSc ಕೆಮಿಸ್ಟ್ರಿ ಸಿಲೆಬಸ್ ಏನಿದೆಯಲ್ಲ ಅದನ್ನು ಅಪ್ಲೋಡ್ ಮಾಡೋದಕ್ಕೆ ನಾನು ಟ್ರೈ ಮಾಡ್ತಾ ಇದ್ದೀನಿ. ಆ ಸೀರೀಸಲ್ಲಿ ನಾನು ಇವತ್ತು ಹಿಸ್ಟ್ರಿ ಆಫ್ ಪಿರಿಯಾಡಿಕ್ ಟೇಬಲ್ ಅನ್ನೋದ್ರ ಬಗ್ಗೆ ಮಾತಾಡ್ತಾ ಹೋಗ್ತಾ ಇದ್ದೀನಿ. ಆ್ಯಕ್ಚುಲಿ 2019 ಇಂಟರ್ನ್ಯಾಷನಲ್ ಇಯರ್ ಆಫ್ ಪಿರಿಯಾಡಿಕ್ ಟೇಬಲ್ ಅಂತ ಸೆಲೆಬ್ರೇಷನ್ ಮಾಡ್ತಾ ಇದ್ದಾರೆ. IYPT 2019 ಅಂತ ಹೇಳ್ತಾರೆ. ಸೊ ಒಂದೊಂದು ವರ್ಷಕ್ಕೆ ಒಂದೊಂದು ಥೀಮ್ ಇಟ್ಕೊಂಡು ಹೇಳ್ತಾ ಹೋಗ್ತಾರೆ. ಆ್ಯಕ್ಚುಲಿ ಈ ವರ್ಷಕ್ಕೆ ಪಿರಿಯಾಡಿಕ್ ಟೇಬಲ್ ಮೆಂಡಲೀವ್ ಪ್ರಪೋಸ್ ಮಾಡಿ 150 ಇಯರ್ಸ್ ಆಗ್ತಾ ಇದೆ. ಆ ಮೆಮೊರಿಗೋಸ್ಕರ ಅದನ್ನು ಸೆಲೆಬ್ರೇಟ್ ಮಾಡೋದಕ್ಕೋಸ್ಕರ ನಾವು IYPT ಮಾಡ್ತಾ ಇದ್ದೀವಿ, ಇಂಟರ್ನ್ಯಾಷನಲ್ ಇಯರ್ ಆಫ್ ಪಿರಿಯಾಡಿಕ್ ಟೇಬಲ್ನ ಮಾಡ್ತಾ ಇದ್ದೀವಿ. ಸೊ ಅದ್ರ ಬಗ್ಗೆ ನಾನು ಇವಾಗ ಹೇಳಕ್ಕೆ ಶುರು ಮಾಡ್ತೀನಿ. ಸೊ ಪಿರಿಯಾಡಿಕ್ ಟೇಬಲ್ ಅಂದರೆ ಏನು, ಅದು ಹೇಗೆ ಸ್ಟಾರ್ಟ್ ಆಯಿತು, ಅದರದ್ದು ಇಂಪಾರ್ಟೆನ್ಸ್ ಏನು, ಅದನ್ನೆಲ್ಲ ನಾನು ಈ ಸೆಷನಲ್ಲಿ ಹೇಳೋದಕ್ಕೆ ಟ್ರೈ ಮಾಡ್ತಿದ್ದೀನಿ. ಎಗೇನ್ ವೆಲ್ಕಮ್ ಟು ಕೆಮ್ ಛಾಯಾ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಈ ಚಾನಲ್ನ ಯುಟಿಲೈಸ್ ಮಾಡ್ಕೊಳ್ಳಿ. ಎಗೇನ್ ವೆಲ್ಕಮ್ ಟು ಕೆಮ್ ಛಾಯಾ. ನಾನಿವತ್ತು ಹಿಸ್ಟ್ರಿ ಆಫ್ ಪಿರಿಯಾಡಿಕ್ ಟೇಬಲ್ಗೆ ಹೇಳ್ತಾ ಹೋಗ್ತಾ ಇದ್ದೀನಿ. ಪಿರಿಯಾಡಿಕ್ ಟೇಬಲ್ ಅಂದರೆ ಏನು, ಅದಕ್ಕೆ ಯಾಕೆ ಅಷ್ಟೊಂದು ಇಂಪಾರ್ಟೆಂಟ್ ಇದೆ, 150 ವರ್ಷ ಆದ್ರದ್ದು ಡಿಸ್ಕವರಿ ಆದಮೇಲೂ ಅದನ್ನು ಸೆಲೆಬ್ರೇಟ್ ಯಾಕೆ ಮಾಡ್ತಾ ಇದ್ದೀವಿ ಅಂತ ಅಂದರೆ, ಅದನ್ನು ಪಿರಿಯಾಡಿಕ್ ಟೇಬಲ್ನ ನಾನು ಲ್ಯಾಂಗ್ವೇಜ್ ಆಫ್ ಕೆಮಿಸ್ಟ್ರಿ ಅಂತ ಹೇಳ್ತೀವಿ. ಯಾವುದೇ ಒಂದು ಲ್ಯಾಂಗ್ವೇಜ್ಗೆ ಏನಿರಬೇಕು, ನಮಗೆ ಆಲ್ಫಾಬೆಟ್ ಇರಬೇಕು, ವರ್ಡ್ಸ್ ಇರಬೇಕು, ಇನ್ನೊಂದಿರಬೇಕು. ಸೊ ಕೆಮಿಸ್ಟ್ರಿಗೆ ಇರುವಂಥ ಲ್ಯಾಂಗ್ವೇಜ್ ಯಾವುದು ಅಂದರೆ ಪಿರಿಯಾಡಿಕ್ ಟೇಬಲ್. ಸೊ ನನ್ನ ಪಿರಿಯಾಡಿಕ್ ಟೇಬಲ್ನ ತೊಗೊಂಡ್ರೆ 118 ಎಲಿಮೆಂಟ್ ಇದೆ. ಕಾಂಪ್ಯಾಕ್ಟಾಗಿ ಅದರ ಒಂದು ಸಿಸ್ಟಮ್ಯಾಟಿಕ್ ಮ್ಯಾನಲ್ನೇ ಅದನ್ನು ಅರೇಂಜ್ ಮಾಡಿದ್ವಿ, ಅದನ್ನು ನಾವು ಓದ್ತಾ ಇದ್ದೀವಿ. ಸೊ ಹೆಂಗೆ ಲ್ಯಾಂಗ್ವೇಜು ಹೇಗೆ ಸಿಸ್ಟಮ್ಯಾಟಿಕ್ಕಾಗಿ ಎಷ್ಟೊಂದು ಗುಂಪುಗಳಿದ್ರೆ ಅದನ್ನು ಸಿಸ್ಟಮ್ಯಾಟಿಕ್ಕಾಗಿ ಹೇಗೆ ಓದ್ತೀವಲ್ಲ, ಅದೇ ರೀತಿ ಕೆಮಿಸ್ಟ್ರಿನ ಸಿಸ್ಟಮ್ಯಾಟಿಕ್ಕಾಗಿ ಓದೋದಕ್ಕೆ ನನಗೆ ಹೆಲ್ಪ್ ಮಾಡ್ತಾ ಇರೋದು ಯಾವುದು ಅಂದರೆ ಪಿರಿಯಾಡಿಕ್ ಟೇಬಲ್. ಆ್ಯಂಡ್ ಆಲ್ಸೋ ಇಟ್ಸ್ ಎ ವಂಡರ್ಫುಲ್ ಟೇಬಲ್ ಮ್ಯಾನ್ ಹ್ಯಾಸ್ ಎವರ್ ಮೇಡ್. ಸೊ ನಾವು ವಂಡರ್ಫುಲ್ ಆಗಿರುವಂಥ ಟೇಬಲ್ ಮನುಷ್ಯ ಮಾಡಿರೋದು ಯಾವ್ದಾದ್ರು ಇದೆ ಅಂತ ಅಂದರೆ ಅದು ಕೆಮಿಕಲ್ ಬಾಂಡಿಂಗ್. ಅದು ಏನು ಅಂತಂದರೆ ಪಿರಿಯಾಡಿಕ್ ಟೇಬಲ್ ಅಂತ ನಾವು ಹೇಳ್ಬೋದು. There is nothing important in chemistry than study of periodic table. ಸೊ ನೀವು ಪಿರಿಯಾಡಿಕ್ ಟೇಬಲ್ನ ಇಟ್ಕೊಂಡ್ರೆ ಆಲ್ 365 ಇಯರ್ಸು ನೀವು ಮಾತಾಡ್ಬೋದು. ಅಷ್ಟು ವಿಚಾರ ಕಾಂಪ್ಯಾಕ್ಟ್ ಆಗಿರುವಂಥದ್ದು ಚಿಕ್ಕದಾಗಿರೋ ಪಿರಿಯಾಡಿಕ್ ಟೇಬಲ್ನ ತೊಗೊಂಡ್ರೆ ಇಟ್ ಗೋಯಿಂಗ್ ಟು ಹ್ಯಾವ್ ಸೋ ಮಚ್ ಆಫ್ ಇನ್ಫಾರ್ಮೇಷನ್ ಇನ್ ದಟ್ ಪರ್ಟಿಕ್ಯುಲರ್ ಕಾಂಪ್ಯಾಕ್ಟ್ ಪಿರಿಯಾಡಿಕ್ ಟೇಬಲ್. ಹಾಗಾಗಿ ಕೆಮಿಸ್ಟ್ರಿನಲ್ಲಿ ಓದೋದಕ್ಕೆ ಇಂಪಾರ್ಟೆಂಟಾಗಿ ಏನಿದೆ ಅಂದರೆ, ನಾನು ಪಿರಿಯಾಡಿಕ್ ಟೇಬಲ್ನ ಅನಲೈಸ್ ಮಾಡಿಬಿಟ್ರೆ, ಪಿರಿಯಾಡಿಕ್ ಟೇಬಲ್ನ ನಾನು ಅರ್ಥ ಮಾಡ್ಕೊಂಬಿಟ್ರೆ ಕೆಮಿಸ್ಟ್ರಿ ಅರ್ಥ ಮಾಡ್ಕೊಂಡಂಗೆ. ಹಾಗಾಗಿ 150 ಇಯರ್ಸ್ ಆದಮೇಲೂ ನಾವು ಪಿರಿಯಾಡಿಕ್ ಟೇಬಲ್ನ ಸೆಲೆಬ್ರೇಷನ್ನ ನಾವು ಮಾಡ್ತಾ ಇದ್ದೀವಿ. ಯಾಕೆ ಅಂತಂದರೆ ಬಿಕಾಸ್ ಆಫ್ ಆಲ್ ದೀಸ್ ರೀಸನ್ಸ್. ಪಿರಿಯಾಡಿಕ್ ಟೇಬಲ್ ಈಸ್ ನೋನ್ ಆ್ಯಸ್ ಬ್ಯಾಕ್ ಬೋನ್ ಆಫ್ ಕೆಮಿಸ್ಟ್ರಿ. ಸೊ ಅದಿಲ್ಲ ಅಂತಂದರೆ ನಾವು ಕೆಮಿಸ್ಟ್ರಿ ಕಲಿಯೋಕ್ಕೆ ಆಗೋದೇ ಇಲ್ಲ. ನಾವು ಮುಂಚೆನೇ ಹೇಳಿದಂಗೆ ಲ್ಯಾಂಗ್ವೇಜ್ ಆಫ್ ಕೆಮಿಸ್ಟ್ರಿ ಅಂತ ಹೇಳ್ತೀವಿ. ಅದೇ ಥರ ಪಿರಿಯಾಡಿಕ್ ಟೇಬಲ್ ಈಸ್ ಆಲ್ಫಾಬೆಟ್ ಆಫ್ ಯೂನಿವರ್ಸ್. ಸೊ ಇಡೀ ಪ್ರಪಂಚದಲ್ಲಿರುವಂಥ ಎಲ್ಲ ಸಬ್ಸ್ಟೆನ್ಸಸ್ಸು ಮೇಡಪ್ ಆಫ್ ಎಲಿಮೆಂಟ್ಸ್, ಆಲ್ ದೋಸ್ ಎಲಿಮೆಂಟ್ಸ್ ಆರ್ ಪ್ರೆಸೆಂಟ್ ಇನ್ ದಿ ಪಿರಿಯಾಡಿಕ್ ಟೇಬಲ್. ಹಾಗಾಗಿ ಪಿರಿಯಾಡಿಕ್ ಟೇಬಲ್ ವಿ ಆರ್ ಗೋಯಿಂಗ್ ಟು ಕಾಲ್ ಇಟ್ ಆಸ್ ಎ ಆಲ್ಫಾಬೆಟ್ ಆಫ್ ಯೂನಿವರ್ಸ್. ಪಿರಿಯಾಡಿಕ್ ಟೇಬಲ್ ಇಸ್ ಎ ಕಿಚನ್ ಫಾರ್ ಕೆಮಿಸ್ಟ್ರಿ ರಿಸರ್ಚ್. ಪಿರಿಯಾಡಿಕ್ ಟೇಬಲ್ 118 ಎಲಿಮೆಂಟ್ ಇದೆ. ಅದನ್ನು ಪ್ರಾಬಬಿಲಿಟಿ ಕಾಂಬಿನೇಷನ್ ಮಾಡಿ ಬೇರೆ ಬೇರೆ ಥರ ಅದನ್ನು ಕಾಂಪೌಂಡ್ಸ್ ಆಫ್ ಫಾರ್ಮೇಷನ್ ಮಾಡಿ ಅದನ್ನು ಸ್ಟಡಿ ಮಾಡ್ತಾರೆ ರಿಸರ್ಚರ್ಸು. ಹಾಗಾಗಿ ಪಿರಿಯಾಡಿಕ್ ಟೇಬಲ್ ನಾವು ಕಿಚನ್ ಫಾರ್ ಕೆಮಿಸ್ಟ್ರಿ ರಿಸರ್ಚ್. ಕಿಚನಲ್ಲಿ ಏನು ಮಾಡ್ತಾರೆ, ನಮ್ಮ ಅದರ ತಾಯಿ ಆಗಿರ್ಬೋದು ಅಥವಾ ಕಿಚನಲ್ಲಿ ವರ್ಕ್ ಮಾಡೋರು ಏನು ಮಾಡ್ತಾರೆ, ಬೇರೆ ಬೇರೆ ಪರ್ಮುಟೇಷನ್ ಕಾಂಬಿನೇಷನಲ್ಲಿ ಆ ಟೇಸ್ಟ್ಗಳನ್ನ ಏನು ಮಾಡ್ತಾ ಹೋಗ್ತಾರೆ, ಚೇಂಜ್ ಮಾಡ್ತಾ ಹೋಗ್ತಾರೆ. ಹಾಗೆ ಪಿರಿಯಾಡಿಕ್ ಟೇಬಲ್ ಇರುವಂಥ ಎಲಿಮೆಂಟ್ಸ್ನ ಬೇಕಾದ ಕಾಂಬಿನೇಷನಲ್ಲಿ ಪರ್ಮುಟೇಷನಲ್ಲಿ ಮಾಡಿ ಅದು ಆಗುತ್ತಾ ಇಲ್ವಾ ಅಂತ ನಾನು ರಿಸರ್ಚ್ ಮಾಡ್ತಾ ಹೋಗ್ಬೋದು. ಹಾಗಾಗಿ ಪಿರಿಯಾಡಿಕ್ ಟೇಬಲ್ ಇಸ್ ಕಾಲ್ಡ್ ಎಸ್ ಎ ಕಿಚನ್ ಫಾರ್ ಕೆಮಿಸ್ಟ್ರಿ ರಿಸರ್ಚ್. ಪಿರಿಯಾಡಿಕ್ ಟೇಬಲ್ ಇಸ್ ಲೈಕ್ ಟರ್ನಿಂಗ್ ಜಂಗಲ್ ಇಂಟು ಎ ಗಾರ್ಡನ್. ಪಿರಿಯಾಡಿಕ್ ಟೇಬಲ್ ಹೇಗೆ ಅಂದರೆ, ನನಗೆ ಆರ್ಗ್ಯಾನಿಕ್ ಕಾಂಪೌಂಡ್ನ ತೊಗೋಬೋದು ಅಥವಾ ಯಾವುದೇ ಒಂದು ನೇಚರಲ್ಲಿರುವಂಥ ಎಲ್ಲ ಸಬ್ಸ್ಟೆನ್ಸಸ್ಸು ಮೇಡಪ್ ಆಫ್ ದೀಸ್ ಎಲಿಮೆಂಟ್ಸ್. ಸೊ ಅದನ್ನೆಲ್ಲ ನನಗೆ ಅದು ಜಂಗಲ್ ಥರ ಹೆಂಗೆ ಬೇಕೋ ಬೆಳ್ಕೊಂಬಿಟ್ಟಿದೆ. ಅದನ್ನು ಸಿಸ್ಟಮ್ಯಾಟಿಕ್ಕಾಗಿ ಕಾಂಪ್ಯಾಕ್ಟಾಗಿ ಬ್ಯೂಟಿಫುಲ್ಲಾಗಿ ಗಾರ್ಡನ್ ಥರ ಮಾಡಿದ್ದೀವಲ್ಲ, ಆ ಟೇಬಲ್ಗೆ ನಾವೇನಂತ ಕರಿತೀವಿ, ಪಿರಿಯಾಡಿಕ್ ಟೇಬಲ್ ಅಂತ ಹೇಳ್ತೀವಿ. ಸೊ ನೀವು ಪಿರಿಯಾಡಿಕ್ ಟೇಬಲ್ನ ಬೇರೆ ಬೇರೆ ರೀತಿಯಲ್ಲಿ ಅದನ್ನು ಪ್ರಿಸ್ಕ್ರೈಬ್ ಮಾಡ್ಕೊಳ್ತಾ ಹೋಗ್ಬೋದು. ಲ್ಯಾಂಗ್ವೇಜ್ ಆಫ್ ಕೆಮಿಸ್ಟ್ರಿ ಅಂತ ಹೇಳ್ಬೋದು, ಆಲ್ಫಾಬೆಟ್ ಆಫ್ ಯೂನಿವರ್ಸ್ ಅಂತ ಹೇಳ್ಬೋದು, ಬ್ಯಾಕ್ ಬೋನ್ ಅಂತ ಕರಿಬೋದು, ಜಂಗಲ್ನ ಕನ್ವರ್ಟೆಡ್ ಇಂಟು ಎ ಗಾರ್ಡನ್ ಅಂತ ಕರಿಬೋದು. ಸೊ ನೀವು ಏನೇ ಕರೆದ್ರೂ ಅಷ್ಟು ಇಂಪಾರ್ಟೆನ್ಸ್ ಇದೆ ಪಿರಿಯಾಡಿಕ್ ಟೇಬಲ್ಲು. ಹಾಗಾಗಿ ನಾವು 150 ಇಯರ್ಸ್ ಆದಮೇಲೂ ಮೆಂಡಲೀವ್ ಪಿರಿಯಾಡಿಕ್ ಟೇಬಲ್ನ ಅವನು ಇನ್ವೆನ್ಷನ್ ಮಾಡಿ ಅಥವಾ ಅದನ್ನು ಡಿಸ್ಕವರ್ ಮಾಡಿ ಅದನ್ನು ಪ್ರಪಂಚಕ್ಕೆ ಪ್ರೆಸೆಂಟ್ ಮಾಡಿದ್ನಲ್ಲ, ಆ ಇಯರ್ನ ನಾವು ಕನ್ಸಿಡರ್ ಮಾಡ್ಕೊಳ್ತಾ ಇದ್ದೀವಿ. ಅದೇ ರೀತಿ IUPAC ಇಂಟರ್ನ್ಯಾಷನಲ್ ಯೂನಿಯನ್ ಆಫ್ ಪ್ಯೂರ್ ಆ್ಯಂಡ್ ಅಪ್ಲೈಡ್ ಕೆಮಿಸ್ಟ್ ಸ್ಟಾರ್ಟ್ ಆಗಿ 100 ಇಯರ್ಸ್ ಆಗ್ತಿದೆ. ಅದನ್ನು ನಾವು ಈ ವರ್ಷ ನಾವು ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಸೊ ಹಾಗಾಗಿ ಅಷ್ಟೆಲ್ಲ ಇಂಪಾರ್ಟೆನ್ಸ್ ಇರೋ ಪಿರಿಯಾಡಿಕ್ ಟೇಬಲು ಏಕದಮ್ ಬಂದಿಲ್ಲ, ತನ್ನಷ್ಟಕ್ಕೆ ತಾನೇ ಉದ್ಭವ ಆಗಲ್ಲ. ಇಟ್ ಹ್ಯಾಸ್ ಟೇಕನ್
ಎವಲ್ಯೂಷನ್, ಅದು ತಂದೆ ಆದಂಥ ರೀತಿಯಲ್ಲಿ ಅದೇನಾಗ್ತಾ ಹೋಯಿತು, ಬೆಳ್ಕೊಳ್ತಾ ಹೋಯಿತು. ಅದು ಹೇಗೆ ಬೆಳ್ಕೊಳ್ತಾ ಹೋಯಿತು, ಅದ್ರದ್ದು ಹಿಸ್ಟ್ರಿ ಏನು ಅಂತ ನಾವು ಇವಾಗ ತಿಳ್ಕೊಳ್ತಾ ಹೋಗೋಣ. ಸೊ ನಾವು 350 BC ಹೋದರೆ ಅರಿಸ್ಟಾಟಲ್ ವಾಸ್ ದ ಒನ್ ಹೂ ಸೆಡ್ ದಟ್ ದೆರ್ ಆರ್ 4 ಎಲಿಮೆಂಟ್ಸ್: ಫೈರ್, ವಾಟರ್, ಅರ್ತ್ ಆ್ಯಂಡ್ ಏರ್. ಈ 4 ಎಲಿಮೆಂಟು ಇದೆ ಅಂತ ಫಸ್ಟು ಹೇಳಿದವನು ಯಾರು ಅಂದರೆ ಅರಿಸ್ಟಾಟಲ್. ಅದೇ ಕಾನ್ಸೆಪ್ಟು ನಮ್ಮ ಇಂಡಿಯನ್ ಇದರಲ್ಲೂ ಇದೆ. ನಾವು ಪಂಚಭೂತಗಳು ಅಂತ ಏನು ಹೇಳ್ತೀವಲ್ಲ, ಅದನ್ನು ಅವನು ಅರಿಸ್ಟಾಟಲ್ ಗ್ರೀಕ್ ಫಿಲಾಸಫಿ ಪ್ರಕಾರ 4 ಎಲಿಮೆಂಟ್ಸ್ ಇದೆ ಅಂತ ಹೇಳ್ದ. ಫೈರ್, ವಾಟರ್, ಏರ್ ಆ್ಯಂಡ್ ಅರ್ತ್, ಈ 4 ಎಲಿಮೆಂಟ್ ಇದೆ ಅಂತ ಹೇಳ್ದ. ಆದರೆ ಬೈ 1700 ಅಷ್ಟೊತ್ತಿಗೆ 14 ಎಲಿಮೆಂಟ್ಸು ನಮಗೆ ಗೊತ್ತಿತ್ತು. ಜೊತೆಗೆ 1708 ಜಾನ್ ಡಾಲ್ಟನ್ ಏನು ಮಾಡ್ತಾನೆ, ಒಂದು ಟೇಬಲ್ ಆಫ್ ಎಲಿಮೆಂಟ್ಸ್ನ ಅವನು ಮಾಡ್ತಾನೆ. ತಂದೆ ಆದಂಥ ಸಿಂಬಲ್ನ ಕೊಡ್ತಾನೆ. ಒಂದು 20 ಎಲಿಮೆಂಟ್ ಅಷ್ಟು ಆಲ್ರೆಡಿ ಅವನು ಐಡೆಂಟಿಫೈ ಮಾಡಿರ್ತಾನೆ. ಅದೇ ರೀತಿ ಲೆವ್ಸಿಯೋ ವಾಸ್ ದ ಒನ್ ಹೂ ಎಕ್ಸ್ಟೆನ್ಸಿವ್ಲಿ ಮೇಡ್ ದಿ ಲಿಸ್ಟ್ ಆಫ್ 33 ಎಲಿಮೆಂಟ್ಸ್. ಅದಾದಮೇಲೆ 1789 ಒಂದು 33 ಎಲಿಮೆಂಟ್ಸು ಐಡೆಂಟಿಫಿಕೇಷನ್ ಆಗಿರುತ್ತೆ. ಇನ್ 1829 ಜಾನ್ ಡಬ್ನಿಯೋ ನೋಟಿಸ್ಡ್, ಅವನೇನು ಮಾಡ್ತಾನೆ, ಇರುವಂಥ ಎಲಿಮೆಂಟ್ಸ್ನೆಲ್ಲ ನೋಟಿಸ್ ಮಾಡ್ತಾ ಇರ್ತಾನೆ, ಅಬ್ಸರ್ವ್ ಮಾಡ್ತಾ ಇರ್ತಾನೆ, ಎಷ್ಟೆಷ್ಟು ಎಲಿಮೆಂಟ್ಸ್ ಇದೆ ಅಂತ. ಅವನೊಂದು ಯುನಿಕ್ ಆಗಿರುವಂಥ ಫೀಚರ್ನ ಅಬ್ಸರ್ವ್ ಮಾಡ್ತಾನೆ. ಏನು ಅಂತಂದರೆ, ಅವನು ಯಾವುದೋ ಒಂದು ಸೆಟ್ ಆಫ್ ಎಲಿಮೆಂಟ್ಸ್ನ ವೆನ್ ಹಿ ಅರೇಂಜ್ಡ್ ಇನ್ ದಿ ಇನ್ಕ್ರೀಸಿಂಗ್ ಆರ್ಡರ್ ಆಫ್ ದೇರ್ ಅಟಾಮಿಕ್ ವೇಟ್, ಅವನಿಗೊಂದು ಸ್ಪೆಷಾಲಿಟಿ ಏನು ಕಾಣಿಸ್ತಿತ್ತು ಅಂದರೆ, ಮಧ್ಯದಲ್ಲಿರುವಂಥ 3 ಅಟಾಮಿಕ್ ವೇಟ್ನ 3 ಎಲಿಮೆಂಟ್ಸ್ದು ಅಟಾಮಿಕ್ ವೇಟ್ ಪ್ರಕಾರ ಇನ್ಕ್ರೀಸಿಂಗ್ ಆರ್ಡರ್ಲಿ ಅದನ್ನು ಅರೇಂಜ್ ಮಾಡಿದಾಗ ಮಧ್ಯದಲ್ಲಿರುವಂಥ ಎಲಿಮೆಂಟು ಫಸ್ಟ್ ಮತ್ತು ಥರ್ಡ್ ಎಲಿಮೆಂಟ್ದು ಅಟಾಮಿಕ್ ಮಾಸ್ನ ಆ್ಯಡ್ ಮಾಡಿ ಡಿವೈಡ್ ಮಾಡಿ ಆ್ಯಾವ್ರೇಜ್ ತೊಗೊಂಡ್ರೆ ಏನು ನಂಬರ್ ಬರುತ್ತಲ್ಲ ಆ ನಂಬರ್ಗೆ ಅದು ಸೇಮ್ ಆಗಿರುತ್ತೆ ಅಂತ ಅವನು ಅಬ್ಸರ್ವ್ ಮಾಡ್ತಾನೆ. ಈ ನೋಟಿಸ್ ದಟ್ ಬ್ರೋಮಿನ್, chlorine, iodine had similar properties and that bromine atomic mass was between chlorine and iodine. He called that as a triads. Dobnier is a German scientist, was the first to classify the elements into groups based on John Dalton assertions. He grouped the elements with a similar chemical properties into a cluster of 3 elements called as triads. And 3 ಎಲಿಮೆಂಟ್ಸ್ನ ಒಂದೊಂದು ಕ್ಲಸ್ಟರ್ ಥರ, ಒಂದೊಂದು ಗ್ರೂಪ್ ಥರ ಮಾಡಿದೆ. ಇವಾಗ ಒನ್ ಹೂ ಟ್ರೈ ಟು ಮೇಕ್ ದಿ ಗ್ರೂಪ್ ಆಫ್ ಎಲಿಮೆಂಟ್ಸ್. ಅಷ್ಟಕ್ಕಾಗಲೇ ಒಂದು 30 ಎಲಿಮೆಂಟು ಗೊತ್ತಾಗಿತ್ತು. ಅದನ್ನೆಲ್ಲ ಹೇಗಾರು ಮಾಡಿ ಅವನು ಅರೇಂಜ್ ಮಾಡಬೇಕು, ಅದನ್ನ ನೆನ್ಪಿಟ್ಕೊಳ್ಳೋದು ಹೇಗೆ, ಅದನ್ನೇನೋ ಒಂದು ರೀತಿ ಅರೇಂಜ್ ಮಾಡಬೇಕು. ಹಿ ವಾಸ್ ದ ಒನ್ ಹೂ ಟ್ರೈಡ್. ಅವನೇನು ಮಾಡಿದ, 3 ಎಲಿಮೆಂಟ್ಸ್ನ ತೊಗೊಂಡ, ಅಟಾಮಿಕ್ ಒಂದೇ ಥರ ಕೆಮಿಕಲ್ ಪ್ರಾಪರ್ಟಿ ಇರುವಂಥದ್ದನ್ನು ತೊಗೊಂಡ, ಅದನ್ನು ಇನ್ಕ್ರೀಸಿಂಗ್ ಆರ್ಡರ್ ಆಫ್ ದೇರ್ ಅಟಾಮಿಕ್ ವೆಯ್ಟ್ ಪ್ರಕಾರ ಅಥವಾ ಅಟಾಮಿಕ್ ಮಾಸ್ ಪ್ರಕಾರ ಜೋಡಿಸಿದಾಗ ಇಟ್ಕೊಂಡಾಗ ಆವ್ರೇಜ್ ಆಫ್ ದಿ ಫಸ್ಟ್ ಆ್ಯಂಡ್ ಥರ್ಡ್ ಎಲಿಮೆಂಟ್ ಇಸ್ ದಿ ಅಟಾಮಿಕ್ ಆಫ್ ದಿ ಸೆಕೆಂಡ್ ಎಲಿಮೆಂಟ್ ಆಯಿತು. ಫಾರ್ ಎಕ್ಸಾಂಪಲ್ ನಾವು ತೊಗೋಬೇಕು ಅಂತಂದರೆ ಲಿಥಿಯಂ, ಸೋಡಿಯಂ, ಪೊಟ್ಯಾಷಿಯಮ್ ಇದೆ. ಅದೇ ರೀತಿ ಕ್ಯಾಲ್ಶಿಯಂ, ಸ್ಟ್ಯಾನ್ಶಿಯಂ, ಬೇರಿಯಮ್ ಇದೆ. ಅದೇ ರೀತಿ ಕ್ಲೋರಿನ್, ಬ್ರೋಮಿನ್, ಅಯೋಡಿನ್ ಇದೆ. ಸೊ ಇವೆಲ್ಲ ಏನಾಗುತ್ತೆ ಅಂದರೆ, ಈಗ ಲಿಥಿಯಮ್ ಅವನು ಹಿ ಹ್ಯಾಸ್ ಮೇಡ್ 4 ಸೆಟ್ಸ್ ಆಫ್ ಎಲಿಮೆಂಟ್ಸ್ ಮಾಡಿದ್ದ ಅವನು. ಫಸ್ಟ್ ಸೆಟ್ಟು ಲಿಥಿಯಮು, ಸೋಡಿಯಮು, ಪೊಟ್ಯಾಷಿಯಮ್. ಆಲ್ ದೀಸ್ 3 ಎಲಿಮೆಂಟ್ಸ್ ದೇ ಗೋಯಿಂಗ್ ಟು ಹ್ಯಾವ್ ಸೇಮ್ ಕೆಮಿಕಲ್ ಪ್ರಾಪರ್ಟೀಸ್. ಅಟಾಮಿಕ್ ಮಾಸ್ ಪ್ರಕಾರ ಅದನ್ನು ಇನ್ಕ್ರೀಸ್ ಮಾಡಿದಾಗ ಲಿಥಿಯಮ್ಗೆ 7 ಇದೆ, ಸೋಡಿಯಮ್ಗೆ 23 ಇದೆ, ಪೊಟ್ಯಾಷಿಯಮ್ಗೆ 39 ಇದೆ. 7 ಮತ್ತು 39ನ ಆ್ಯಡ್ ಮಾಡಿದ್ರೆ ಆವಾಗ ನಿಮಗೆ ಡಿವೈಡೆಡ್ ಬೈ 2 ಮಾಡಿದ್ರೆ ಆವ್ರೇಜ್ ಆಫ್ ದೋಸ್ 2, ಒಂದು ಮತ್ತು ಥರ್ಡ್ ಒಂದು ಮಾಸ್ನ, ಅಟಾಮಿಕ್ ಮಾಸ್ನ ಆ್ಯಡ್ ಮಾಡಿ ಅದನ್ನು ಆವ್ರೇಜ್ ತೊಗೊಂಡ್ರೆ ಮಿಡ್ಲ್ಗೆ ಅಟಾಮಿಕ್ ಮಾಸ್ಗೆ ಬರ್ತಿತ್ತು. ಅಂಥದಕ್ಕೆ ಅವನು ಅಂತ ಕರೆದ, ಟ್ರಯಾಡ್ಸ್ ಅಂತ ಕರೆದ. ಅದೇ ರೀತಿ ಕ್ಯಾಲ್ಶಿಯಮು, ಸ್ಟ್ಯಾನ್ಶಿಯಮು, ಬೇರಿಯಮ್ ಇದೆ. ಕ್ಯಾಲ್ಶಿಯಮ್ಗೆ 40 ಇದೆ, ಬೇರಿಯಮ್ಗೆ 137 ಇದೆ. ಕ್ಯಾಲ್ಶಿಯಮ್ ಮತ್ತು ಬೇರಿಯಮ್ನ ಅಟಾಮಿಕ್ ಮಾಸ್ನ ಕನ್ಸಿಡರ್ ಮಾಡ್ಕೊಂಡು ಅದನ್ನು ಡಿವೈಡೆಡ್ ಬೈ 2 ಮಾಡಿದಾಗ ನನಗೆ 88 ಬಂತು. ಅದೇ ರೀತಿ ಕ್ಲೋರಿನು, ಬ್ರೋಮಿನು, ಅಯೋಡಿನ ತೊಗೊಂಡ್ರೆ ಕ್ಲೋರಿನ್ 35.5, ಅಯೋಡಿನ್ 127, ಎರಡು ಆ್ಯಡ್ ಮಾಡಿದ್ರೆ 81 ಬಂತು. ಸೊ ದಿಸ್ ದ ವೇ ಹ್ಯಾಸ್ ಅರೇಂಜ್ಡ್ ದ ಎಲಿಮೆಂಟ್ಸ್ ಇಂಟು ಎ ಗ್ರೂಪ್. ಅದಕ್ಕೆ ಟ್ರಯಾಡ್ಸ್ ಅಂತ ಕರೆದ. ಇಟ್ ವಾಸ್ ಎ ಫಸ್ಟ್ ಅಟೆಂಪ್ಟ್ ಮೇಡ್ ಟು ಮೇಕ್ ದಿ ಪಿರಿಯಾಡಿಕ್ ಟೇಬಲ್. ಈಗಿರುವಂಥ ಪಿರಿಯಾಡಿಕ್ ಟೇಬಲ್ ಏನಿದೆಯಲ್ಲ ಅದು ಎವಲ್ಯೂಷನ್ ಆಗ್ತಾನೇ ಇದೆ. ಸೊ ಹಳೆಯದ್ರಿಂದ ಏನಾಗ್ತಾ ಇದೆ, ಸ್ಲೋಲಿ ಏನಾಗ್ತಾ ಇದೆ, ಅದು ಚೇಂಜ್ ಆಗ್ತಾ ಇದೆ ಒನ್ ಫಾರ್ಮ್ ಟು ಅನದರ್ ಫಾರ್ಮ್. ಟಿಲ್ ಟುಡೇ ಆಲ್ಸೋ ಇಟ್ ಇಸ್ ಕೀಪ್ ಆನ್ ಚೇಂಜಿಂಗ್. ಅದೇ ಅಷ್ಟೇ, ಇದು ಸ್ಟ್ಯಾಂಡರ್ಡು, ಇದು ಇಲ್ಲಿಗೆ ಮುಗೀತು ಅಂತಿಲ್ಲ, ಬಟ್ ಏನಾಗ್ತಾ ಇದೆ, ಅದು ಚೇಂಜ್ ಆಗ್ತಾ ಇದೆ. ಅದಕ್ಕೆ ಫಸ್ಟು ಮುನ್ನಿಡಿ ಬರೆದಿದ್ದು ಯಾವುದು ಅಂದರೆ ಅದು ಟ್ರಯಾಡ್ಸ್. ಅದೇ ರೀತಿ 1864 ಜಾನ್ ನ್ಯೂಲ್ಯಾಂಡ್ಸ್ ಈ ಅರೇಂಜ್ಡ್ at that time known 62 element from highest to lowest to highest. 62 ಎಲಿಮೆಂಟ್ ಇರುತ್ತೆ. ಅದನ್ನೆಲ್ಲ ಏನು ಮಾಡ್ತಾನೆ ಅವನು, ಒಂದು ಪ್ಯಾಟರ್ನಲ್ಲಿ ಅದನ್ನು ಅರೇಂಜ್ ಮಾಡ್ತಾನೆ. ಆ್ಯಕ್ಚುಲಿ ನ್ಯೂಲ್ಯಾಂಡ್ ಇಸ್ ಅನ್ ಇಂಗ್ಲೀಷ್ ಕೆಮಿಸ್ಟ್. He has arranged the element with a similar chemical properties in the increasing order of their atomic weight, and he noticed that
ಇದೇ ಥರ ಏನು ಮಾಡ್ದ, ಒಂದು ಸೆಟ್ ಆಫ್ ಎಲಿಮೆಂಟ್ಸ್ನ ತೊಗೊಂಡ, ಸೇಮ್ ಕೆಮಿಕಲ್ ಪ್ರಾಪರ್ಟೀಸ್ ಇರೋದನ್ನು ತೊಗೊಂಡ, ಅದನ್ನು ಇನ್ಕ್ರೀಸಿಂಗ್ ಆರ್ಡರ್ ದೇರ್ ಅಟಾಮಿಕ್ ಮಾಸ್ ಅರೇಂಜ್ ಮಾಡಿದಾಗ ಅವನು ಹ್ಯಾಸ್ ನೋಟಿಸ್ ಒನ್ ಪೆಕ್ಯುಲಿಯರ್ ಥಿಂಗ್ ದಟ್ ದ ಎಲಿಮೆಂಟ್ ಹ್ಯಾವಿಂಗ್ ದಿ ಸೇಮ್ ಕೆಮಿಕಲ್ ಪ್ರಾಪರ್ಟಿ ಹ್ಯಾವ್ ಬಿನ್ ರಿಪೀಟೆಡ್ ಆಫ್ಟರ್ 8 ಎಲಿಮೆಂಟ್ಸ್. ಅದಕ್ಕೆ ಅವನು ಆ್ಯಕ್ಟಿವ್ಸ್ ಅಂತ ಕಳಿಸ್ದ. ಆ್ಯಕ್ಟಿವ್ಸ್ ಅಂದ್ರೆ ಏನು, ನೋಟ್ಸ್ ಎಲ್ಲ ಇರುತ್ತಲ್ಲ, ನಾವು ಯಾವುದೋ ಒಂದು ಮ್ಯೂಸಿಕಲ್ ನೋಟ್ಸ್ ಅಂತ ಹೇಳ್ತೀವಲ್ಲ, ಅಲ್ಲೇನಾಗುತ್ತೆ ಅಂದರೆ 7ನೇ ಸ್ವರ ಏನಾಗುತ್ತೆ ಅದು ವಾಪಸ್ಸಾಗಿ ಬರುತ್ತೆ. ಅದೇ ಥರ ಇವ್ರು ಏನು ಮಾಡ್ದ, ಆ್ಯಕ್ಟಿವ್ಸ್ ಅಂದರೆ 8, ಆ್ಯಕ್ಚುಲಿ ಇಟ್ಸ್ ಎ ಲ್ಯಾಟಿನ್ ಟರ್ಮ್. ಸೊ ಆಫ್ಟರ್ 8 ಎಲಿಮೆಂಟ್ ಏನಾಗ್ತಾ ಇತ್ತು, ಅದೇ ಪ್ರಾಪರ್ಟಿ ಏನಾಗ್ತಿತ್ತು ಮತ್ತೆ ರಿಪೀಟ್ ಆಗ್ತಾ ಇತ್ತು. ಸೇಮ್ ಕೆಮಿಕಲ್ ಪ್ರಾಪರ್ಟಿ ಏನಾಗ್ತಾ ಇತ್ತು, ರಿಪೀಟ್ ಆಗ್ತಾ ಇತ್ತು. ಅದಕ್ಕೆ ಅವನು ಏನಂತ ಕರೆದ, ಲಾ ಆಫ್ ಆ್ಯಕ್ಟಿವ್ಸ್ ಅಂತ ಕರೆದ್ರ. ಆ ಟೈಮ್ಗೆ ಒಂದು 63 ಎಲಿಮೆಂಟ್ ಆಗಿತ್ತು. ಅದನ್ನೆಲ್ಲ ಏನು ಮಾಡ್ದ ಅವನು ಇದೇ ರೀತಿ ಅರೇಂಜ್ ಮಾಡ್ದ. ಅದಾದಮೇಲೆ ಏನಾಗುತ್ತೆ ಅಂದರೆ ಪಿರಿಯಾಡಿಕ್ ಲಾ ಅಂತ ಬರುತ್ತೆ. ಇದು ಮಾರ್ಟಿನ್ ಲೂಥರ್ ಮೇಯರ್ ಅವನು ಪಿರಿಯಾಡಿಕ್ ಲಾ ಅಂತ ಕೊಡ್ತಾನೆ. ಈಸ್ ಎ ಜರ್ಮನ್ ಸೈಂಟಿಸ್ಟ್, was the one to classify the elements into a group based on their atomic weight. ಸೊ ಇವನೇನು ಮಾಡ್ತಾನೆ, ಅಷ್ಟೊತ್ತಿಗಿರೋಂಥ ಆಗಿರೋಂಥ ಎಲ್ಲ ಎಲಿಮೆಂಟ್ಸ್ನು ಅಕಾರ್ಡಿಂಗ್ ಟು ದೇರ್ ಅಟಾಮಿಕ್ ವೇಟು ಒಂದು ಪರ್ಟಿಕ್ಯುಲರ್ ಗ್ರೂಪ್ ಮಾಡಿ ಅದನ್ನು ಅರೇಂಜ್ ಮಾಡಿರ್ತಾನೆ. ಈ ಅರೇಂಜ್ ದ ಎಲಿಮೆಂಟ್ ಇನ್ ದಿ ಆರ್ಡರ್ ಆಫ್ ದೇರ್ ಅಟಾಮಿಕ್ ವೇಟ್ಸ್. ದೇ ಫಾಲ್ ಇನ್ ಟು ಗ್ರೂಪ್ ಆಫ್ ಸಿಮಿಲರ್ ಕೆಮಿಕಲ್ ಆ್ಯಂಡ್ ಫಿಸಿಕಲ್ ಪ್ರಾಪರ್ಟೀಸ್ ರಿಪೀಟೆಡ್ ಅಟ್ ಎ ಪಿರಿಯಾಡಿಕ್ ಇಂಟರ್ವಲ್ಸ್. ಆ್ಯಕ್ಟಿವ್ಸಲ್ಲಿ ಏನು ಹೇಳಿದ್ರು, ಆಫ್ಟರ್ 8th ಎಲಿಮೆಂಟು ಅದು ರಿಪೀಟ್ ಆಗ್ತಿದೆ ಅಂತ ಐಡೆಂಟಿಫೈ ಮಾಡಿದ್ರು. ಇವನು ಹೇಳ್ತಾನೆ, ಅಟ್ ಎ ಸರ್ಟನ್ ಇಂಟರ್ವಲ್ ಅದೇ ಪ್ರಾಪರ್ಟಿ ಇರುವಂಥ ಎಲಿಮೆಂಟು ನಾನು ಇನ್ಕ್ರೀಸಿಂಗ್ ಆರ್ಡರ್ ದೇರ್ ಅಟಾಮಿಕ್ ವೇಟ್ ಮೇಲೆ ಪ್ರಕಾರ ಇನ್ಕ್ರೀಸ್ ಮಾಡ್ಕೊಂಡು ಹೋದಾಗ 8ನೇ ಎಲಿಮೆಂಟು ಅದು ಪಿರಿಯಾಡಿಕ್ ಇಂಟರ್ವಲ್ಸ್ ಆದಮೇಲೆ ಯಾವುದೋ ಎಲಿಮೆಂಟ್ಸು ಸೇಮ್ ಕೆಮಿಕಲ್ ಆ್ಯಂಡ್ ಫಿಸಿಕಲ್ ಪ್ರಾಪರ್ಟೀಸು ಇರುತ್ತೆ ಅಂತ ಅವನೇನು ಮಾಡ್ದ, ಐಡೆಂಟಿಫೈ ಮಾಡ್ದ. ಆ್ಯಂಡ್ ದ ಥರ್ಡ್ ಎಲಿಮೆಂಟ್ ಈಸ್ ದಿ ಅಟಾಮಿಕ್ ವೇಟ್ ಆಫ್ ದಿ ಸೆಕೆಂಡ್ ಎಲಿಮೆಂಟ್. ಆ ಥರ ಆಗಿದೆ ಅಂತ ಅವನೇನು ಮಾಡ್ದ, ಐಡೆಂಟಿಫೈ ಮಾಡ್ದ, ಅದನ್ನ ನೋಟಿಸ್ ಮಾಡ್ದ. ಆದರೆ 1869 ಮೆಂಡೆಲೀವ್ಸ್ ಪಿರಿಯಾಡಿಕ್ ಟೇಬಲ್, ಆ ಮೆಂಡೆಲೀವ್ ಅನ್ನೋನೇನು ಮಾಡ್ದ, ಪಿರಿಯಾಡಿಕ್ ಟೇಬಲ್ನ ಪೀರಿಯಡ್ಸು ಮತ್ತು ಗ್ರೂಪ್ಸ್ ಪ್ರಕಾರ ಅದನ್ನು ಅರೇಂಜ್ ಮಾಡೋಕ್ಕೆ ಟ್ರೈ ಮಾಡ್ದ. ಆ್ಯಂಡ್ ಹಿ ಈಸ್ ಕಾಲ್ಡ್ ಆ್ಯಸ್ ಫಾದರ್ ಆಫ್ ಮಾಡರ್ನ್ ಪಿರಿಯಾಡಿಕ್ ಟೇಬಲ್. ಮುಂಚೆ ಇದ್ದವರೆಲ್ಲ ಏನು ಮಾಡಿದ್ರು, ಇರೋವಂಥದ್ದನ್ನು ಕಡಿಮೆನಲ್ಲಿ ಅರೇಂಜ್ ಮಾಡ್ತಾಯಿದ್ರು. ಒಂದು ಟ್ರಯಾಡ್ಸ್ ಇರ್ಬೋದು, ಆ್ಯಕ್ಟಿವ್ಸ್ ಇರ್ಬೋದು, ಅಟಾಮಿಕ್ ವೆಯ್ಟ್ ಪ್ರಕಾರ ಮಾಡಿರೋದಾಗಿರ್ಬೋದು. ಮೆಂಡೆಲೀವ್ನು ಅಟಾಮಿಕ್ ವೆಯ್ಟ್ ಪ್ರಕಾರನೇ ಮಾಡ್ದ. ಬಟ್ ಅವನೇನು ಮಾಡ್ದ, ಕಾಲಮ್, ಅವರು ಮಿಕ್ದವರೆಲ್ಲ ಏನು ಮಾಡಿದ್ರು, ಅವನೊಂದು ಗ್ರೂಪ್ಸ್ ಥರ ಮಾಡಿದರು. ಇವನು ಕಾಲಮ್ಸ್ ಥರನೂ ಅರೇಂಜ್ ಮಾಡೋದಕ್ಕೆ ಟ್ರೈ ಮಾಡ್ದ. ಈ ಆರ್ಗನೈಸ್ ದಿ ಎಲಿಮೆಂಟ್ ಬೈ ದಿ ಅಟಾಮಿಕ್ ಮಾಸ್ ಆಲ್ಸೋ, ಬಟ್ ಮೇಡ್ ಇಟ್ ಇನ್ ಟು ದಿ ಫಾರ್ಮ್ ಆಫ್ ಎ ಟೇಬಲ್ ಟು ವಿತ್ ಹೆಲ್ಪ್ ಆಫ್ ಎ ಸ್ಟೂಡೆಂಟ್. ಅವ್ರ ಸ್ಟೂಡೆಂಟ್ಸ್ ಪ್ರಕಾರ ಅವ್ರು ಏನು ಮಾಡ್ತಾರೆ, ಅದನ್ನು ಮಾಡ್ತಾ ಹೋಗ್ತಾರೆ. ಸೊ ಅದನ್ನು ಮಾಡಿ ಏನು ಮಾಡ್ದ, ನಾಟ್ ಓನ್ಲಿ ಗ್ರೂಪ್ಸ್, ಸೇಮ್ ಕೆಮಿಕಲ್ ಮತ್ತು ಫಿಸಿಕಲ್ ಪ್ರಾಪರ್ಟಿ ಇರುವಂಥ ಎಲಿಮೆಂಟ್ಸ್ನ ಆರ್ಗನೈಸ್ ಮಾಡಿದಾಗ ಅದೇನಾಗ್ತಾ ಹೋಯಿತು, ಒಂದು ಟೇಬಲ್ ಫಾರ್ಮಲ್ ಆಯಿತು. ದಟ್ಸ್ ವೈ ದಿಸ್ ಇಸ್ ಕಾಲ್ಡ್ ಆ್ಯಸ್ ಪಿರಿಯಾಡಿಕ್ ಟೇಬಲ್. ಹೆಂಗೆ ಬಂತು ಅಂದರೆ, ಯಾವುದೋ ಇರುವಂಥ ಎಲಿಮೆಂಟ್ಸ್ನೆಲ್ಲ ಏನು ಮಾಡಿದ್ರು, ಇನ್ಕ್ರೀಸಿಂಗ್ ಆರ್ಡರ್ ದೇರ್ ಅಟಾಮಿಕ್ ವೇಟ್ನ ಅರೇಂಜ್ ಮಾಡಿದಾಗ ಅಟ್ ದಿ ಸರ್ಟೆನ್ ಪಿರಿಯಾಡಿಕ್ ಟೈಮ್ ಆದ ತಕ್ಷಣ ಏನಾಗ್ತಿತ್ತು, ಎಲಿಮೆಂಟ್ಸ್ ಬರ್ತಿತ್ತು ಹ್ಯಾವಿಂಗ್ ದಿ ಸೇಮ್ ಪಿರಿಯಾಡಿಕ್ ಪ್ರಾಪರ್ಟಿ. ಸೊ ಅಂಥದಕ್ಕೆ ಅವ್ರು ಏನಂತ, ಪಿರಿಯಾಡಿಕಲಿ ಇಟ್ ಹ್ಯಾಸ್ ಬಿನ್ ರಿಪೀಟೆಡ್ ಆ್ಯಂಡ್ ಆಲ್ ದೋಸ್ ಹ್ಯಾಸ್ ಬಿನ್ ಅರೇಂಜ್ಡ್ ಇನ್ ದಿ ಫಾರ್ಮ್ ಆಫ್ ಎ ಟೇಬಲ್. ಹಾಗಾಗಿ ಅದಕ್ಕೆ ಅವ್ರು ಏನಂತ ಕರೆದ್ರು, ಪಿರಿಯಾಡಿಕ್ ಟೇಬಲ್ ಅಂತ ಕರೆದ್ರು. ಆ್ಯಕ್ಚುಲಿ ಅವನ ಸ್ಟೂಡೆಂಟ್ಸ್ ಏನಿದಾರಲ್ಲ, ಆ ಸ್ಟೂಡೆಂಟ್ಸ್ಗೆ ಏನಾಗಿದೆ, ದೇ ಗಾಟ್ ದಿ ನೋಬೆಲ್ ಪ್ರೈಸ್. ಬಟ್ ಹಿ ಹ್ಯಾಸ್ ಬಿನ್ ನಾಮಿನೇಟೆಡ್ 3 times. ಅವ್ನು 3 ಟೈಮ್ ಮೆಂಡೆಲೀವ್ ನಾಮಿನೇಟ್ ಆಗ್ತಾನೆ, ಆದರೆ ಅವನಿಗೆ ನೋಬೆಲ್ ಪ್ರೈಸ್ ಬರಲ್ಲ. ಬಟ್ ಅವನ ಸ್ಟೂಡೆಂಟ್ಸ್ ಯಾರಿದಾರಲ್ಲ 3 ಜನ, ಆ 3 ಜನಕ್ಕೂ ಏನಾಗುತ್ತೆ, ನೋಬೆಲ್ ಪ್ರೈಸ್ ಬರುತ್ತೆ. ಆಲ್ ಆಫ್ ದೆಮ್ ವರ್ಕ್ ಆನ್ ಪಿರಿಯಾಡಿಕ್ ಟೇಬಲ್. ಬಟ್ ಅವನಿಗೆ ಪಿರಿಯಾಡಿಕ್ ಟೇಬಲ್ಗೆ ನೋಬೆಲ್ ಪ್ರೈಸ್ ಬರಲಿಲ್ಲ. ಆ್ಯಂಡ್ ಹಿ ಈಸ್ ಕಾಲ್ಡ್ ಅಸ್ ದಿ ಫಾದರ್ ಆಫ್ ಮಾಡರ್ನ್ ಪಿರಿಯಾಡಿಕ್ ಟೇಬಲ್. ಸೊ ಇದನ್ನು ಮಾಡಿ 1869 ಹ್ಯಾಸ್ ಪ್ರಪೋಸ್ ದಿ ಮಾಡರ್ನ್ ಪಿರಿಯಾಡಿಕ್ ಟೇಬಲ್. ಅದು ಆಗಿ ಈಗ 150 years ಆಗ್ತಿದೆ. ಹಾಗಾಗಿ ನಾವು IYPTನ ಈ ವರ್ಷ ನಾವು ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಹಾಗಾದರೆ ವಾಟ್ ಇಸ್ ದ ಸೋ ಸ್ಪೆಷಾಲಿಟಿ ಅಬೌಟ್ ಇಸ್ ಟೇಬಲ್? ಆ ಫಾದರ್ ಆಫ್ ಮಾಡರ್ನ್ ಪಿರಿಯಾಡಿಕ್ ಟೇಬಲ್ ಅಂತ ಹೇಳ್ತಾರಲ್ಲ, ಆ ಒಂದು ಸ್ಪೆಷಾಲಿಟಿ ಏನು ಅಂತ. ಎಸ್ ಮೇಡ್ ಸಿಸ್ಟಮ್ಯಾಟಿಕ್ ಸ್ಟಡಿ ಆಫ್ ಎಲಿಮೆಂಟ್ಸ್. ಆ ಗೊತ್ತಿರೋವಂಥ ಎಲಿಮೆಂಟ್ಸ್, ಆ ಕಾಲಕ್ಕೆ ಯಾವ್ಯಾವ ಎಲಿಮೆಂಟ್ಸು ಡಿಸ್ಕವರ್ ಇತ್ತಲ್ಲ ಅದನ್ನೆಲ್ಲ ಏನು ಮಾಡ್ದ, ಸಿಸ್ಟಮ್ಯಾಟಿಕ್ಕಾಗಿ ಸ್ಟಡಿ ಮಾಡ್ದ. ಅಟಾಮಿಕ್ ಮಾಸಸ್ಸು ಕೆಲವೊಂದು ತಪ್ಪಾಗಿತ್ತು, ಆ ಕರೆಕ್ಷನ್ಸ್ ಎಲ್ಲ ಮಾಡ್ದ. ಆ್ಯಂಡ್ ಪ್ರಿಡಕ್ಷನ್ ಆಫ್ ದಿ ನ್ಯೂ ಎಲಿಮೆಂಟ್ಸ್. ಅವನೇನು ಮಾಡ್ದ, ಅಲ್ಲಲ್ಲೇ ಏನು ಮಾಡ್ದ, ಬ್ಲ್ಯಾಂಕ್ಗಳನ್ನ ಬಿಟ್ಟಿದ್ದ ಆ ಟೇಬಲಲ್ಲಿ. ಆ ಬ್ಲ್ಯಾಂಕ್ ಏನಕ್ಕೆ ಅಂದರೆ, ಯಾವುದೋ ಒಂದು ಎಲಿಮೆಂಟ್ ಇದೆ, ಇದ್ರದ್ದು ಮಾಸ್ ಇದೆ, ಅದು ಅಲ್ಲಿ ಟ್ಯಾಲಿ ಆಗ್ತಾ ಇಲ್ಲ, ಅದಕ್ಕೋಸ್ಕರ ಅಲ್ಲಿ ಗ್ಯಾಪ್ ಬಿಟ್ಟಿದ್ದೀನಿ. ಹಾಗಾಗಿ ಏನು ಮಾಡಿದೆ, ಈ ಹ್ಯಾಸ್ ಲೆಫ್ಟ್ ಲಾಟ್ ಆಫ್ ಬ್ಲ್ಯಾಂಕ್ಸ್. ಸೊ ಜೊತೆಗೆ ಏನು ಮಾಡ್ದ, ಹೆವಿಯರ್ ಎಲಿಮೆಂಟ್ಸ್ನೆಲ್ಲ ಏನು ಮಾಡ್ದ, ಮುಂಚೆನೂ ಹಾಕ್ಬಿಟ್ಟಿದೆ. ಈಗ ಫಾರ್ ಎಕ್ಸಾಂಪಲ್ ಕೊಬಾಲ್ಟು ನಿಕ್ಕಲ್ ಇದೆ, ನಿಕ್ಕಲ್ ಆದಮೇಲೆ ಕೊಬಾಲ್ಟ್ ಬರಬೇಕು ಈಗ ಇರೋ ಪಿರಿಯಾಡಿಕ್ ಟೇಬಲ್ಲಿ. ಬಟ್ ಅವ್ನು ಕೊಬಾಲ್ಟ್ ಆದಮೇಲೆ ನಿಕ್ಕಲ್ನ ಅರೇಂಜ್ ಮಾಡಿದೆ. ಆಯ್ತು, ಕ್ರಿಪ್ಟಾನ್ ಆದಮೇಲೆ ಪೊಟ್ಯಾಷಿಯಮ್ನ ಅರೇಂಜ್ ಮಾಡಿದ್ದ. ಸೊ ಇದು ಏನಕ್ಕೆ ಆಗಿರ್ಬೋದು ಅಂದರೆ, ಅಟಾಮಿಕ್ ಮಾಸ್ ಆ ಟೈಮಲ್ಲಿ ಕರೆಕ್ಟಾಗಿ ಅದನ್ನು
ಐಡೆಂಟಿಫೈ ಮಾಡಿಲ್ದಲೇ ಇರ್ಬೋದು, ಅದಕ್ಕೋಸ್ಕರ ಹಿಂಗೆ ಆಗ್ತಾ ಇರ್ಬೋದು. ಅಟಾಮಿಕ್ ವೆಯ್ಟ್ನ ಕರೆಕ್ಷನ್ ಮಾಡಿದ್ಮೇಲೆ ಅದನ್ನು ನೀಡಿ ಹಾಕ್ಬೋದು ಅಂತ ಅವನು ಕನ್ಸಿಡರ್ ಮಾಡ್ಕೊಂಡು, ದಿಸ್ ಇಸ್ ದ ಪಿಕ್ಚರ್ ದಟ್ ಹ್ಯಾಸ್ ಬೀನ್ ರಿಟರ್ನ್ ಬೈ ಹಿಮ್. ಅವನು ಅದನ್ನು ಬರೆದಿದ್ದಾನೆ. ಆದರೆ ಅದು ಲ್ಯಾಟಿನಲ್ಲಿದೆ. ಅದನ್ನು ಟ್ರಾನ್ಸ್ಲೇಟ್ ಮಾಡಿದಾಗ ನಮ್ಮದು ಪಿರಿಯಾಡಿಕ್ ಟೇಬಲ್ ಏನಾಯಿತು, ಈ ರೀತಿ ಆಯಿತು. ಹಿ ಹ್ಯಾಸ್ ಅರೇಂಜ್ಡ್ ಇನ್ ದಿ ಫಾರ್ಮ್ ಆಫ್ ದಿ ಪಿರಿಯಾಡಿಕ್ ಟೇಬಲ್. ಸೊ ಇದನ್ನೇನು ಮಾಡ್ದ, ಕಾಲಮ್ಸಲ್ಲಿ ಅದನ್ನೇನು ಮಾಡ್ತಾ ಇದ್ರು ಅವರು, ಅರೇಂಜ್ ಮಾಡ್ತಾ ಇದ್ರು. ನೋಡಿ, ಈಗ ಇದಕ್ಕೆ ಬೆರ್ಲಿಯಂ ತೊಗೊಂಡ್ರೆ 9.4 ಇದೆ, ಬೋರಾನಿಗೆ ತೊಗೊಂಡ್ರೆ 11 ಇದೆ, ಕಾರ್ಬನ್ಗೆ ತೊಗೊಂಡ್ರೆ 12 ಇದೆ. ಹಿ ಹ್ಯಾಸ್ ಅರೇಂಜ್ಡ್ ಇನ್ ದಿ ಇನ್ಕ್ರೀಸಿಂಗ್ ಆರ್ಡರ್ ಆಫ್ ದೇರ್ ಅಟಾಮಿಕ್ ಮಾಸ್. ಅಟಾಮಿಕ್ ಮಾಸ್ ಪ್ರಕಾರ ಅದನ್ನೇನು ಮಾಡ್ತಾ ಹೋದ್ರೆ, ಕಾರ್ಬನ್ ಆದಮೇಲೆ ನೈಟ್ರೋಜನ್ಗೆ 14 ಇದೆ, ಅದಾದಮೇಲೆ ಆಕ್ಸಿಜನ್ಗೆ 16 ಇದೆ, ಅದಾದಮೇಲೆ ನೈಟ್ರೋಜನ್ಗೆ ಫ್ಲೋರಿನ್ಗೆ 19 ಇದೆ, ಸೋಡಿಯಂಗೆ 23 ಇದೆ, ಮೆಗ್ನೀಷಿಯಮ್ಗೆ 24 ಇದೆ. ಆ್ಯಂಡ್ ಹಿ ಹ್ಯಾಸ್ ಲೆಫ್ಟ್ ಸ್ಪೇಸಸ್ ಇನ್ ಬಿಟ್ವೀನ್, ಸೇಯಿಂಗ್ ದಟ್ ಇಲ್ಲೆಲ್ಲೋ ಇನ್ನೊಂದು ಎಲಿಮೆಂಟ್ ಇದೆ, ಅದು ಬರಬೇಕು, ಅದು ಆಗಬೇಕು ಅಂತ. ಅದೇ ರೀತಿ ಈಗ ನೆಕ್ಸ್ಟ್ ಅದೇ ಥರ ತೊಗೊಂಡ್ರೆ ಅಲ್ಯೂಮಿನಿಯಂ ಇದೆ. ಅಲ್ಯೂಮಿನಿಯಂ ಪಕ್ಕದಲ್ಲಿ ಏನಾಗಿದೆ, ಒಂದು ಕ್ವಶನ್ ಮಾರ್ಕ್ ಇದೆ. ಆ್ಯಂಡ್ ಈ ಸೇಸ್ ದಟ್ ಅಲ್ಲಿ ಯಾವುದೋ ಒಂದು ಎಲಿಮೆಂಟ್ ಇದೆ, ಅದು ಎಲಿಮೆಂಟ್ ಯಾವುದು ಅಂತ ಗೊತ್ತಿಲ್ಲ, ಹಾಗಾಗಿ ಅದು ಗ್ಯಾಪ್ ಇದೆ. ಹಿ ಹ್ಯಾಸ್ ಲೆಫ್ಟ್ ಸಮ್ ಸ್ಪೇಸಸ್. ಸೊ ಅಟಾಮಿಕ್ ಮಾಸು ಕೆಲವೊಂದು ಕಡೆಗೆ ಸರಿ ಆಗಿಲ್ಲ, ಅದನ್ನೆಲ್ಲ ಏನು ಮಾಡಿದೆ, ದಿಸ್ ಇಸ್ ಅ ಪಿರಿಯಾಡಿಕ್ ಟೇಬಲ್ ಗಿವನ್ ಬೈ ದಿ Mendeleevs. ಬಟ್ ಅಗೇನ್ ಇದಾಗ ನಾವು ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳಿಲ್ಲ, ಬಿಕಾಸ್ ದಟ್ ಮಾಡರ್ನ್ ಪಿರಿಯಾಡಿಕ್ ಟೇಬಲ್ ಅಟ್ ದಟ್ ಟೈಮ್ ಇಟ್ ವಾಸ್ ನಾಟ್ ವೆಲ್ ಪಾಪ್ಯುಲರೈಸ್, ಬಿಕಾಸ್ ಪೊಸಿಷನ್ ಆಫ್ ದಿ ಹೈಡ್ರೋಜನ್ ಐಡೆಂಟಿಫೈ ಮಾಡೋಕ್ಕಾಗಲಿಲ್ಲ. ಅನಾಮಲಸ್ ಪೇರ್ಸ್ ಇರ್ಬೋದು, ಪೇರ್ಸ್ ಇದೆ ಕೆಲವೊಂದು ಮಾಲಿಕ್ಯೂಲ್ಸಲ್ಲಿ, ಅದನ್ನು ಹೆಂಗೆ ಅರೇಂಜ್ ಮಾಡಬೇಕು ಅದನ್ನು ಅವನಿಗೆ ಗೊತ್ತಾಗಲಿಲ್ಲ. ಐಸೋಟೋಪ್ಸ್ ಆಲ್ರೆಡಿ ಐಡೆಂಟಿಫೈ ಮಾಡಿದ್ರು. ಐಸೋಟೋಪ್ಗೆ ಬೇರೆ ಬೇರೆ ಪೊಸಿಷನ್ ಕೊಡಬೇಕಾ, ಬೇರೆ ಅದಕ್ಕೆ ಟೇಬಲಲ್ಲಿ ಸ್ಪೇಸ್ ಕೊಡಬೇಕಾ, ಅಥವಾ ಇರೋದನ್ನು ಐಡೆಂಟಿಫೈ ಮಾಡ್ಕೋಬೇಕಾ ಅಂತ ಅದಕ್ಕೆ ಅವನಿಗೆ ಆನ್ಸರ್ ಮಾಡೋಕ್ಕೆ ಗೊತ್ತಾಗಲಿಲ್ಲ. ನೆಕ್ಸ್ಟ್ ಕಾಸ್ ಫಾರ್ ಪಿರಿಯಾಡಿಸಿಟಿ. ಅವರೆಲ್ಲರೂ ಏನು ಹೇಳಿದ್ರು ಅಂದರೆ, ಈ ಟ್ರಯಾಡ್ಸ್ ಇರ್ಬೋದು, ಆಕ್ಟಿವ್ಸ್ ಇರ್ಬೋದು, ಅಥವಾ ಮೆಂಡಲೀಫ್ ಇರ್ಬೋದು, ಅಟ್ ಎ ಸರ್ಟೈನ್ ಪೀರಿಯಡ್ ಆಫ್ ಟೈಮ್ ದ ಸೇಮ್ ಎಲಿಮೆಂಟ್ ಹ್ಯಾವಿಂಗ್ ದಿ ಸೇಮ್ ಕೆಮಿಕಲ್ ಆ್ಯಂಡ್ ಫಿಸಿಕಲ್ ಪ್ರಾಪರ್ಟಿ ಹ್ಯಾವ್ ಬಿನ್ ರಿಪೀಟೆಡ್ ಅಂತ ಹೇಳಿದರು. ದೇರ್ ಇಸ್ ಎ ಪಿರಿಯಾಡಿಸಿಟಿ ಇನ್ ದಿ ಪಿರಿಯಾಡಿಕ್ ಟೇಬಲ್ ಅಂತ ಹೇಳಿದರು. ಯಾಕೆ ಅದು ಆಗ್ತಾ ಇದೆ ಅನ್ನೋದಕ್ಕೆ ಅವನಿಗೆ ಆನ್ಸರ್ ಮಾಡೋದಕ್ಕೆ ಆಗಲಿಲ್ಲ. ಅದೇ ರೀತಿ ಅದೇ ಟೈಮ್ಗೆ ಲ್ಯಾಂಥಿನೈಡ್ಸ್ ಇರ್ಬೋದು, ಆಕ್ಟಿನೈಡ್ಸ್ ಆಗಿರ್ಬೋದು, ಅದು ಆಲ್ರೆಡಿ ಫೈಂಡ್ ಔಟ್ ಆಗಿತ್ತು. ಅದನ್ನು ಎಲ್ಲಿ ಇನ್ಕಾರ್ಪೊರೇಟ್ ಮಾಡಬೇಕು, ಪೊಸಿಷನ್ ಎಲ್ಲಿ ಅಂತ ಅವನು ಹೇಳೋಕ್ಕಾಗಿಲ್ಲ. ದೀಸ್ ಆರ್ ದಿ ಡ್ರಾಬ್ಯಾಕ್ ಆಫ್ ದಿ modern periodic table. But however, later we found that his contribution was major towards the periodic table. So in order to respect that particular person, so we have a element named after him, that is atomic number 101 with atomic mass 258, Mendeleev ಅಂತ ಅದನ್ನು ಆ ನೇಮ್ ಅವನ ಪ್ರಕಾರ ಅವನಿಗೆ ನೆನಪಿಗೋಸ್ಕರ ಅದನ್ನು ಇಟ್ಕೊಂಡಿದ್ದಾರೆ. ಸೊ ಅದಾದಮೇಲೆ ಏನಾಯಿತು, 1930 ಮೋಸ್ಟ್ಲಿ ಏನು ಮಾಡ್ತಾನೆ, ಯಾಸ್ ಅರೇಂಜ್ ದಿ ಎಲಿಮೆಂಟ್ in the increasing order of their atomic number, not on atomic base. ಸೊ ಇದುವರೆಗೂ ಏನು ಹೇಳ್ತಾ ಇದ್ರಲ್ಲ, ನೀವು ಅಟಾಮಿಕ್ ನಂಬರ್ ಪ್ರಕಾರ ಅರೇಂಜ್ ಮಾಡಿದ್ರೆ ಆಂಬಿಗ್ಯುಟೀಸ್ ಏನಿದೆಯಲ್ಲ, ಐಸೋಟೋಪ್ಸ್ ಇರ್ಬೋದು, ಅಥವಾ ನನಗೆ ಹೈಡ್ರೋಜನ್ ಪೊಸಿಷನ್ ಇರ್ಬೋದು, ಅದೆಲ್ಲ ಏನೇನು ಕ್ವಶನ್ಸ್ ಆನ್ಸರ್ ಮಾಡೋಕ್ಕಾಗಿರಲ್ವಲ್ಲ ಮೆಂಡಲೀವ್ಸು, ಅದೆಲ್ಲ ಸಕ್ಸಸ್ಫುಲ್ಲಾಗಿ ಆನ್ಸರ್ ಮಾಡೋಕ್ಕೆ ಸಾಧ್ಯ ಆಯಿತು. ಈಸ್ ಟೇಬಲ್ ಹ್ಯಾಸ್ ಬೀನ್ ಅರೇಂಜ್ಡ್ ಅಕಾರ್ಡಿಂಗ್ ಟು ದೇರ್ ಅಟಾಮಿಕ್ ನಂಬರ್. ಆ ಲಾಗೆ ನಾವೇನಂತ ಕರಿತೀವಿ, ಮಾಡರ್ನ್ ಪಿರಿಯಾಡಿಕ್ ಲಾ ಅಂತ ಹೇಳ್ತೀವಿ, ವಿಚ್ ಸ್ಟೇಟ್ಸ್ ದಟ್ ಪ್ರಾಪರ್ಟೀಸ್ ಆಫ್ ದಿ ಎಲಿಮೆಂಟ್ಸ್ ಆರ್ ಪಿರಿಯಾಡಿಕ್ ಫಂಕ್ಷನ್ ಆಫ್ ದೇರ್ ಅಟಾಮಿಕ್ ನಂಬರ್ಸ್. ಸೊ ಅಟಾಮಿಕ್ ನಂಬರ್ಸ್ ಪ್ರಕಾರ ಅದೇನಾಗ್ತಾ ಇದೆ, ಚೇಂಜ್ ಆಗ್ತಾ ಇದೆ ಬೇಸ್ಡ್ ಆನ್ ದೇರ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್. ಸೊ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಅಥವಾ ಅಟಾಮಿಕ್ ನಂಬರ್ ಇರ್ಬೋದು, ಅದೇನಾಗ್ತದೆ, ಬಿಕಾಸ್ ಆಫ್ ದಟ್ ದೇರ್ ಇಸ್ ಎ ಪಿರಿಯಾಡಿಸಿಟಿ ಇನ್ ದಿ ಪಿರಿಯಾಡಿಕ್ ಟೇಬಲ್, ಹೌ ದ ಎಲಿಮೆಂಟ್ಸ್ ಹ್ಯಾವ್ ಬೀನ್ ಅರೇಂಜ್ಡ್ ಇನ್ ದಿ ಪಿರಿಯಾಡಿಕ್ ಟೇಬಲ್ ಸಕ್ಸಸ್ಫುಲ್ಲಾಗಿ ಹೇಳಿದ. ಸೊ ಅವನು ಯಾಕೆ ಸಕ್ಸಸ್ಫುಲ್ಲಾಗಿ ಹೇಳೋಕ್ಕೆ ಸಾಧ್ಯ ಆಯಿತು ಅಂದರೆ, ಬಿಕಾಸ್ ಅಟ್ ದಟ್ ಟೈಮ್ ದೇರ್ ವಾಸ್ ಎ ಕ್ರಿಸ್ಟಲೋಗ್ರಫಿ, ಬೇಸ್ಡ್ ಆನ್ ದಟ್ ದೇ ಟ್ರೈ ಟು ಗೆಟ್ ದಿ ಎಕ್ಸಾಕ್ಟ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಫ್ ದಟ್ ಪರ್ಟಿಕ್ಯುಲರ್ ಕಾಂಪೌಂಡ್. ಹಾಗಾಗಿ ಅದ್ರ ಪ್ರಕಾರ ಅವ್ರು ಏನು ಮಾಡ್ತಾಯಿದ್ರು, ಹೇಳೋದಕ್ಕೆ ಸಾಧ್ಯ ಆಯಿತು. ಹಾಗಾದರೆ ಈಗ ಇವಾಗ ಇರುವಂಥ ಪಿರಿಯಾಡಿಕ್ ಟೇಬಲ್ ಏನಿದೆಯಲ್ಲ, ಅದಕ್ಕೆ ಹೇಗೆ ನಡ್ಕೊಂಡು ಬಂದಿದೆ ಅಂದರೆ, ಎವಲ್ಯೂಷನ್ ಆಫ್ ಪಿರಿಯಾಡಿಕ್ ಟೇಬಲ್ ಹೇಗಾಗಿದೆ, ಹಿಸ್ಟಾರಿಕಲ್ ಡೆವಲಪ್ಮೆಂಟ್ ಹೇಗಾಗಿದೆ, ಅದು ಒಂದು ದಿನಸಕ್ಕೆ ತನ್ನಷ್ಟಕ್ಕೆ ತಾನೇ ಒರಿಜಿನೇಟ್ ಆಗಿ ಉದ್ಭವ ಆಗಿ ಬಂದಿಲ್ಲ. ಎಷ್ಟೋ ಜನ ಅದನ್ನು ಏನು ಮಾಡ್ತಾ ಇದ್ದಾರೆ, ಅದ್ರ ಬಗ್ಗೆ ಸ್ಟಾರ್ಟಿಂಗ್ ಫ್ರಮ್ 350 BC ಇಂದನೂ ಅದ್ರ ಬಗ್ಗೆ ವರ್ಕ್ ಮಾಡಿ ಈಗಿರುವಂಥ ಪಿರಿಯಾಡಿಕ್ ಟೇಬಲ್ ಇದೆ. ಅಗೇನ್ ಇನ್ 2016 4 more ಎಲಿಮೆಂಟ್ಸ್ ಹ್ಯಾವ್ ಬೀನ್ ಆ್ಯಡೆಡ್. ಸೊ ಇವತ್ತಿನವರೆಗೂ ಏನಾಗಿರ್ಬೋದು, ಹೊಸ ಎಲಿಮೆಂಟ್ಸ್ ಯಾವ್ದಾರ ಡಿಸ್ಕವರಿ ಆದರೆ ಅದನ್ನು ಹೇಗೆ ಫಿಟ್ ಇನ್ ಮಾಡಬೇಕು, ಹೇಗೆ ಮಾಡಬೇಕು ಅಂತ ಟಿಲ್ ಟುಡೇ ದೇ ಆರ್ ವರ್ಕಿಂಗ್. ಹಿಸ್ಟಾರಿಕಲ್ ಡೆವಲಪ್ಮೆಂಟ್ನ ನಾವು ಸೆಗ್ರಿಗೇಟ್ ಮಾಡೋದಾದರೆ 1817 ತುಂಬ ಜನ ಕಾಂಟ್ರಿಬ್ಯೂಷನ್ ಮಾಡಿದ್ದಾರೆ. ಅದರಲ್ಲಿ ಸಿಗ್ನಿಫಿಕೆಂಟ್ ಆಗಿರುವಂಥದ್ದು ಯಾವ್ಯಾವುದು ಅಂತಂದರೆ, 1817 ಜರ್ಮನ್ ಕೆಮಿಸ್ಟ್ ಡೊಬ್ನಿಯೋ ಟ್ರಯಾಡ್ಸ್ ಹೇಳ್ತಾರೆ. 3 he has arranged the elements having the same chemical and physical property, having the higher increasing atomic weight ಪ್ರಕಾರ ಇನ್ಕ್ರೀಸ್ ಮಾಡಿದಾಗ ಮಿಡಲ್ ಬಂದು ಅಟಾಮಿಕ್ ನಂಬರ್ ಆವರೇಜ್ ಆಫ್ 2 ಬರ್ತಿತ್ತು. ಅದಕ್ಕೆ ಅವ್ರೇನಂತ ಕರೆದ್ರು, ಟ್ರಯಾಡ್ಸ್ ಅಂತ ಹೇಳಿದ್ರು. ಈ ಹ್ಯಾಸ್ ಮೇಡ್ 4 ಟ್ರಯಾಡ್ಸ್ ಸೀರೀಸ್ ಮಾಡಿದ್ದ, ಒಂದೊಂದರಲ್ಲಿ 3 ಇರುತ್ತೆ ಅಂತ. ನೆಕ್ಸ್ಟ್ ಇನ್ 1865 ಇಂಗ್ಲೀಷ್ ಕೆಮಿಸ್ಟ್ ಜಾನ್ ನ್ಯೂಲ್ಯಾಂಡ್ಸ್
ಅಷ್ಟೊಂದು ಗೊತ್ತಿರೋವಂಥದ್ದು 65 ಎಲಿಮೆಂಟ್ಸ್ನೆಲ್ಲ ಎಸ್ ಅರೇಂಜ್ಡ್ in the form of the groups, the elements which are going to have the same physical and chemical properties in arrange ಮಾಡಿ has observed that the 8th element will going to have the same physical and chemical properties. ಅದಕ್ಕೆ ಅವನೇನಂತ ಕರೆದ ಆಕ್ಟಿವ್ಸ್ ಅಂತ ಕರೆದ್ರ. ಆ ಥರ 1869 ಜರ್ಮನ್ ಕೆಮಿಸ್ಟ್ ಲೂಥನ್ ಮೇಯೋ ಆ್ಯಂಡ್ ಆಲ್ಸೋ 1869 ರಷ್ಯನ್ ಕೆಮಿಸ್ಟ್ ಇವರಿಬ್ಬರೂ ಸೈಮಲ್ಟೇನಿಯಸ್ಲಿ ಏನು ಮಾಡ್ತಾಯಿದ್ರು, ಪಿರಿಯಾಡಿಕ್ ಟೇಬಲ್ ಮೇಲೆ ವರ್ಕೌಟ್ ಮಾಡ್ತಾಯಿದ್ರು. ಬೋತ್ ಆಫ್ ದೆಮ್ ದೇರ್ ಅರೇಂಜ್ ದಿ ಎಲಿಮೆಂಟ್ಸ್ ಇನ್ ದಿ ಫಾರ್ಮ್ ಆಫ್ ದೇರ್ ಅಟಾಮಿಕ್ ವೇಟ್ ಪ್ರಕಾರ ಅದನ್ನು ಆರ್ಗನೈಸ್ ಮಾಡಿದ್ರು. ರೋಸು ಮತ್ತು ಕಾಲಮ್ಸ್ ಎರಡೂ ಅರೇಂಜ್ ಮಾಡಿ ಅಷ್ಟೊಂದು ಇರೋವಂಥ ಎಲಿಮೆಂಟ್ಸ್ನೆಲ್ಲ ಏನು ಮಾಡಿದ್ರು ಅವರು ಅದನ್ನು ಹಾಕಿದ್ರು. ಅದನ್ನು ನಾವು ಸ್ಟಡಿ ಮಾಡ್ತಾಯಿದ್ವಿ ಟಿಲ್ 1869. 1930 ಇಂಗ್ಲೀಷ್ ಕೆಮಿಸ್ಟ್ ಮೋಸ್ಟ್ಲಿ ಏನು ಮಾಡ್ತಾನೆ, ಹಿ ಹ್ಯಾಸ್ ಬೀನ್ ಅರೇಂಜ್ ದಿ ಎಲಿಮೆಂಟ್ಸ್ ಇನ್ ದಿ ಪಿರಿಯಾಡ್ ಟೇಬಲ್ ಬೇಸ್ಡ್ ಆನ್ ದೇರ್ ಅಟಾಮಿಕ್ ನಂಬರ್. ಸೊ ಎವಲ್ಯೂಷನ್ ಆಫ್ ಪಿರಿಯಾಡ್ ಟೇಬಲ್ ಹೇಗಾಗಿದೆ ಅಂದರೆ 17th ಸೆಂಚುರಿಯಲ್ಲಿ 31 ಎಲಿಮೆಂಟ್ಸ್ ಇತ್ತು, 1869 63 ಎಲಿಮೆಂಟ್ಸ್ ಆಯಿತು. ನೆಕ್ಸ್ಟ್ ಅಡಿಷನ್ ಆಫ್ ನೋಬಲ್ ಗ್ಯಾಸಸ್ ಆಯಿತು, ಅದು ಇನ್ವೆನ್ಷನ್ ಆದಾಗ ನೋಬಲ್ ಗ್ಯಾಸಸ್ ಇನ್ವೆನ್ಷನ್ ಆಯಿತು. 4 ಎಲಿಮೆಂಟ್ಸ್ ವಿತ್ ಅಟಾಮಿಕ್ ನಂಬರ್ 113 to 118 ಹ್ಯಾಸ್ ಬೀನ್ ಆ್ಯಡೆಡ್ ಇನ್ 2016 ಆಯಿತು. ಅಟ್ ಪ್ರೆಸೆಂಟ್ ದರ್ ಆರ್ 118 ಎಲಿಮೆಂಟ್ಸ್ ಇನ್ ದಿ ಪಿರಿಯಾಡಿಕ್ ಟೇಬಲ್. 2 more ಎಲಿಮೆಂಟ್ಸು, ಆ್ಯಕ್ಚುಲಿ 120 ಎಲಿಮೆಂಟ್ಸ್ ಇದೆ, ಇನ್ನು 2 ಎಲಿಮೆಂಟ್ಸು ಬೇಕಾದಷ್ಟು ವರ್ಕು. ಹಾಗೇ ಈಗ ಪಿರಿಯಾಡಿಕ್ ಟೇಬಲ್ ಯಾವ ಥರ, ಆವಾಗ ಮೋಸ್ಟ್ಲಿ ಪಿರಿಯಾಡಿಕ್ ಟೇಬಲ್ ಯಾವ ಥರ ಇತ್ತು ಅಂದರೆ 1A 2A 3B 4B 5B 6B 7B 8B 1B 2B ಈ ಥರ ಅರೇಂಜ್ ಮಾಡಿದರು. ಆದರೆ ಇದು ಮಾಡರ್ನ್ ಪಿರಿಯಾಡಿಕ್ ಟೇಬಲ್. ಅಗೇನ್ ಇಟ್ ಹ್ಯಾಸ್ ಬೀನ್ ಬೇಸ್ಡ್ ಆನ್ ದೇ ಅಟಾಮಿಕ್ ನಂಬರ್ ಪ್ರಕಾರ ಅದನ್ನು ಏನು ಮಾಡ್ತಾಯಿದ್ರು, ಅವರು ಜೋಡಿಸ್ಕೊಂಡು ಹೋಗಿದ್ರು. ದೇ ಹ್ಯಾವ್ ಕ್ಲಾಸಿಫೈಡ್ ದಟ್ ಇಂಟು ಮೆಟಲ್ಸು, ಮೆಟಲಾಯ್ಡ್ಸು, ನಾನ್ ಮೆಟಲ್ಸ್ ಆಗಿ ಕ್ಲಾಸಿಫೈ ಮಾಡಿದರು. ಯಾವುದು ಬ್ಲೂ ಕಲರ್ ಇದೆಯಲ್ಲ ಅದೆಲ್ಲನೂ ಮೆಟಲ್ಸ್ ಆಗಿದೆ, ಯಾವುದು ಬ್ರೌನ್ ಕಲರ್ ಇದೆಯಲ್ಲ ದಟ್ ವಿಲ್ ಬಿ ನಾನ್ ಮೆಟಲ್ಸ್, ಗ್ರೀನ್ ಕಲರ್ ಇರೋದು ಮೆಟಲಾಯ್ಡ್ಸ್. ಸೊ ಮೆಟಲ್ಸ್ ಅಂದರೆ ಸಮ್ ದೇ ಗೋಯಿಂಗ್ ಟು ಹ್ಯಾವ್ ಸರ್ಟನ್ chemical and physical properties. Non-metals also going to have certain chemical and physical properties. Metalloids ಅಂತ ಏನು ಹೇಳ್ತೀವಲ್ಲ they going to have both the nature of metal and non-metals. Again lanthanides ಮತ್ತು actinides ಸಪ್ರೇಟ್ ಆಗಿ ಡೌನ್ ಟೇಬಲಲ್ಲಿ ಅದನ್ನು ಇಟ್ ಹ್ಯಾಸ್ ಬೀನ್ ಅರೇಂಜ್ಡ್. ದಿಸ್ ಇಸ್ ಅ ಟೇಬಲ್ ಗಿವನ್ ಬೈ ಮೋಸ್ಟ್ಲಿ. ಅಗೇನ್ ಈ ಟೇಬಲ್ನ ಆಮೇಲೆ ಏನು ಮಾಡಿದ್ರು, ಯಾಕೆ ಅದನ್ನು 1A 2A ಮಾಡಿದ್ರು ಅಂದರೆ ಎ ಅಂತ ಏನು ರೆಪ್ರೆಸೆಂಟ್ ಮಾಡುತ್ತೆ ಅಂದರೆ 1 and 2 ಗ್ರೂಪ್ಸ್ ವಿ ಆರ್ ಗೋಯಿಂಗ್ ಟು ಕಾಲ್ ಇಟ್ ಆಸ್ ಎಸ್ ಬ್ಲಾಕ್ ಎಲಿಮೆಂಟ್ಸ್. ಈ ಎಸ್ ಬ್ಲಾಕ್ ಎಲಿಮೆಂಟ್ಸು ಒಂದೇ ಥರ ಪ್ರಾಪರ್ಟೀಸ್ ಇತ್ತು. ಒಂದು ಎಲೆಕ್ಟ್ರಾನು ಔಟರ್ ಮೋಸ್ಟ್ ಶೆಲ್ಲಲ್ಲಿ ಫ್ರೀ ಆಗಿತ್ತು. ಇದರಲ್ಲಿ 2 ಆಲ್ಕಲೈನ್ ಅರ್ತ್ ಮೆಟಲ್ಸಲ್ಲಿ 2 ಇತ್ತು, ಹಾಗಾಗಿ 1A 2A ಅಂತ ಹೇಳಿದ್ರು. ಅದೇ ಥರ ಆಮೇಲೆ 3B 4B 5B 6B 7B ಇತ್ತಲ್ಲ, ಅದರಲ್ಲೆಲ್ಲ ಏನಾಗುತ್ತೆ, ಒಂದು ಎಲೆಕ್ಟ್ರಾನು ಔಟರ್ ಮೋಸ್ಟ್ ಶೆಲ್ಲಲ್ಲಿರುವಂಥ ಎಲೆಕ್ಟ್ರಾನ್ಸ್ ಮೇಲೆ ಹೇಳ್ತಾ ಇದ್ರು. ಆದರೆ ಮತ್ತೆ ಅದಾದಮೇಲೆ 3 ಸೀರೀಸ್ನ ಅವ್ರು ಏನು ಮಾಡಿದ್ರು 8B ಅಂತ ಕರೆದ್ರು, ಆಮೇಲೆ 1B 2B ಅಂತ ಕರೆದ್ರು, ನೆಕ್ಸ್ಟ್ 3A 5A ಅಂತ ಕರೆದ್ರು. ಆ ರೀತಿ ಅರೇಂಜ್ ಮಾಡಿದ್ರು. ಅಗೇನ್ ದಿಸ್ ಲೀಡ್ಸ್ ಟು ಲಾಟ್ ಆಫ್ ಕನ್ಫ್ಯೂಷನ್. ಮಾಡೋಕ್ಕೆ ವಿ ಆರ್ ಗೋಯಿಂಗ್ ಟು ಹ್ಯಾವ್ ಎ ಮಾಡರ್ನ್ ಪಿರಿಯಾಡಿಕ್ ಟೇಬಲ್ ವಿಚ್ ಇಸ್ ಬೇಸ್ಡ್ ಆನ್ ದೇರ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್. ಇದನ್ನು ನಾವು 4 ಗ್ರೂಪ್ ಆಗಿ ಕನ್ವರ್ಟ್ ಮಾಡಿದ್ವಿ ಬೇಸ್ಡ್ ಆನ್ ದೇರ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಇಂಟು SP-DF ಬ್ಲಾಕ್ಸ್ ಅಂತ ಹೇಳಿದ್ವಿ. ಎಸ್ ಎಲಿಮೆಂಟ್ಸ್ ಇದೆಯಲ್ಲ, ಎಸ್ ಬ್ಲಾಕ್ ಎಲಿಮೆಂಟ್ಸ್ ಏನಿದೆಯಲ್ಲ, ಗ್ರೂಪ್ 1 and 2 ಆರ್ ಕಾಲ್ಡ್ ಆಸ್ ಎಸ್ ಬ್ಲಾಕ್ ಎಲಿಮೆಂಟ್ಸ್. ದೇ ಗೋಯಿಂಗ್ ಟು ಹ್ಯಾವ್ ದ ಜನರಲ್ ಫಾರ್ಮುಲಾ NS1 to 2 ಇದೆ. ಅದೇ ರೀತಿ ಪಿ ಬ್ಲಾಕ್ ಎಲಿಮೆಂಟ್ಸ್ನ ತೊಗೊಂಡ್ರೆ 13 to 18 ಇದ್ದರೆ ಅಂಥದಕ್ಕೆ ನಾವೇನಂತ ಕರಿತೀವಿ, ಪಿ ಬ್ಲಾಕ್ ಎಲಿಮೆಂಟ್ಸ್ ಅಂತ ಕರಿತೀವಿ. ದೇ ಆರ್ ಗೋಯಿಂಗ್ ಟು ಹ್ಯಾವ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ NS2 NP1 - 6 ಇರುತ್ತೆ. ಸೊ ಒಂದು ಎಸ್ ಬ್ಲಾಕ್ ಎಲಿಮೆಂಟ್ಸ್ ಇದೆ, ದೇ ಗೋಯಿಂಗ್ ಟು ಆ್ಯಕ್ಟ್ ಆಸ್ ಎ ಮೆಟಲ್ಸ್. ವೆರಾಸ್ ಪಿ ಬ್ಲಾಕ್ ಎಲಿಮೆಂಟ್ಸ್ ಇದೆಯಲ್ಲ ಅದು ಮೆಜಾರಿಟಿ ಆಫ್ ದೆಮ್ ಆರ್ ನಾನ್ ಮೆಟಲ್ಸ್, ದೇರ್ ಆರ್ ಸಮ್ ಆಫ್ ದೆಮ್ ಆರ್ ಮೆಟಲಾಯ್ಡ್ಸ್ ಆಲ್ಸೋ. ಸೊ ಕಲೆಕ್ಟಿವ್ ಆಗಲಿ ಎಸ್ ಆ್ಯಂಡ್ ಪಿ ಬ್ಲಾಕ್ ಎಲಿಮೆಂಟ್ಸ್ಗೆ ನಾವು ರೆಪ್ರೆಸೆಂಟೇಟಿವ್ ಎಲಿಮೆಂಟ್ಸ್ ಅಂತ ಕರಿತೀವಿ ಅಥವಾ ನಾರ್ಮಲ್ ಎಲಿಮೆಂಟ್ಸ್ ಅಂತ ಕರಿತಾರೆ. ಅವೆರಡರ ಮಧ್ಯೆ ಸ್ಯಾಂಡ್ವಿಚ್ ಆಗಿದೆಯಲ್ಲ ಅಂಥದಕ್ಕೆ ನಾವೇನಂತ ಕರಿತೀವಿ, ಟ್ರಾನ್ಸಿಷನ್ ಎಲಿಮೆಂಟ್ಸ್ ಅಂತ ಕರಿತೀವಿ, ಇಲ್ಲಾಂದರೆ ಡಿ ಬ್ಲಾಕ್ ಎಲಿಮೆಂಟ್ಸ್ ಅಂತ ಕರಿತೀವಿ. ದೆರ್ ಇಸ್ ಅ ಟ್ರಾನ್ಸಿಷನ್ ಫ್ರಮ್ ಒನ್ ಫಾರ್ಮ್ ಟು ಅನದರ್ ಫಾರ್ಮ್, ಫ್ರಮ್ ಮೆಟಾಲಿಕ್ ಫಾರ್ಮ್ ಟು ನಾನ್ ಮೆಟಾಲಿಕ್ ನೇಚರ್. ಹಂಗಾಗಿ ಈ ಎಲಿಮೆಂಟ್ಸ್ಗೆ ಏನಂತ ಕರಿತೀವಿ ನಾವು, ಟ್ರಾನ್ಸಿಷನ್ ಎಲಿಮೆಂಟ್ಸ್ ಅಂತ ಕರಿತೀವಿ. ಔಟರ್ ಮೋಸ್ಟ್ ಶೆಲ್ಲಲ್ಲಿ ಡಿ ಆರ್ಬಿಟಲ್ಸ್ ಇರುತ್ತೆ, ದೇರ್ ಫೋರ್ ದೇ ಆರ್ ಗೋಯಿಂಗ್ ಟು ಕಾಲ್ ಇಟ್ ಆಸ್ ಡಿ ಬ್ಲಾಕ್ ಎಲಿಮೆಂಟ್ಸ್. ದೇ ಹ್ಯಾವ್ ದಿ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ N-1 D 1 to 10 NS1 to 2 ಇರುತ್ತೆ. ಅದೇ ರೀತಿ ಇನ್ನರ್ ಅಥವಾ ಸಬ್ ಟ್ರಾನ್ಸಿಷನ್ ಎಲಿಮೆಂಟ್ಸ್ ಅಂತೀವಿ ಅಥವಾ ಎಫ್ ಬ್ಲಾಕ್ ಎಲಿಮೆಂಟ್ಸ್ ಅಂತ ಹೇಳ್ತೀವಿ, ಆಕ್ಟಿನಾಯ್ಡ್ಸ್ ಅಂತ ಹೇಳ್ತೀವಿ, ಲ್ಯಾಂಥನಾಯ್ಡ್ಸ್ ಅಂತ ಹೇಳ್ತೀವಿ. ಅದನ್ನು ನಾವು ಡೌನಲ್ಲಿ ಅರೇಂಜ್ ಮಾಡಿದ್ವಿ ಬಿಕಾಸ್ ದೇ ಗೋಯಿಂಗ್ ಟು ಹ್ಯಾವ್ ಸೇಮ್ ಫಿಸಿಕಲ್ ಆ್ಯಂಡ್ ಕೆಮಿಕಲ್ ಪ್ರಾಪರ್ಟೀಸ್ ಇರೋದನ್ನೆಲ್ಲ ಒಂದೇ ಕಡೆಗೆ ಕಾಂಪ್ಯಾಕ್ಟಾಗಿ ಮಾಡಿದ್ದಾರೆ. ಕಾಂಪ್ಯಾಕ್ಟಾಗಿ ಮಾಡಿಲ್ಲ ಅಂದರೆ ರಾವಣನ ಥರ ತಲೆ ಥರ ಏನಾಗ್ಬಿಡ್ತಿತ್ತು ಅಂದರೆ, ಅಟಾಮಿಕ್ ನಂಬರ್ ಪ್ರಕಾರನೇ ನಾವು ಜೋಡಿಸಿದ್ರೆ 57 ಆದಮೇಲೆ 58 ಬಂದಿದ್ರೆ ಸೀರಿಯಂ ಬರಬೇಕಾಗಿತ್ತು ಅಂತಂದರೆ ಆವಾಗ ಕಾಂಪ್ಯಾಕ್ಟಾಗಿ ಆಗ್ತಿಲ್ಲ. ಅಲ್ಲಿ ಮಾತ್ರ ಏನಾಗ್ತಾಯಿತ್ತು, ಅದು ಉದ್ದಕ್ಕೆ ದೊಡ್ಡದಾಗ್ಬಿಡ್ತಿತ್ತು.
5D ಸೀರೀಸ್ ಇರ್ಬೋದು ಅಥವಾ 6D ಸೀರೀಸ್ ಏನಾಗ್ತಿತ್ತು ಅದು ತುಂಬ ದೊಡ್ಡದಾಗ್ಬಿಡ್ತಿತ್ತು. ಅದನ್ನು ಅವಾಯ್ಡ್ ಮಾಡೋದಕ್ಕೋಸ್ಕರ, ಅದು ಕಾಂಪ್ಯಾಕ್ಟಾಗಿ ಮಾಡೋದಕ್ಕೋಸ್ಕರ, ಆ್ಯಂಡ್ ದೋಸ್ ಆರ್ ದ ಎಲಿಮೆಂಟ್ ದೇ ಗೋಯಿಂಗ್ ಟು ಹ್ಯಾವ್ ಸೇಮ್ ಫಿಸಿಕಲ್ ಆ್ಯಂಡ್ ಕೆಮಿಕಲ್ ಪ್ರಾಪರ್ಟೀಸ್, ದೇರ್ ಫೋರ್ ದೇ ಹ್ಯಾವ್ ಬೀನ್ ಪ್ಲೇಸ್ಡ್ ಡೌನ್ ದಿ periodic table. They are going to have the electron configuration n-2f, 1 to 14, n-1d, 0 to 1, ns2 irutte. So those we are going to call it as in this table we are going to call it as modern periodic table. So actually 118 elements ಇದೆ, has been identified. 82 elements naturally occur ಆಗಿರುವಂಥದ್ದು, ನೇಚರಲ್ಲಿ ಇರುವಂಥದ್ದು, ಗೋಲ್ಡು, ಅಲ್ಯೂಮಿನಿಯಮು, ಲೆಡ್, ಆಕ್ಸಿಜನ್ ಇದೆಲ್ಲ ಇತ್ತು ಎಕ್ಸಾಂಪಲ್ಸ್ ತೊಗೊಂಡ್ರೆ. 36 elements have been made by the scientists, created by the scientists. ಅದನ್ನ ರೇಡಿಯೋ ಆಕ್ಟಿವ್ ಎಲಿಮೆಂಟ್ಸ್ ಇರ್ಬೋದು, ಅಮೆರಿಷಿಯಮ್ ಇರ್ಬೋದು, ಮರ್ಕ್ಯುರಿಯಮ್ ಇರ್ಬೋದು, ಕ್ಯಾಲಿಫೋರ್ನಿಯಮ್ ಇರ್ಬೋದು. ಆಲ್ ದಿಸ್ ಆರ್ ಎಕ್ಸಾಂಪಲ್ ಫಾರ್ ನಾನ್ ಅಕ್ಕರಿಂಗ್ ನೇಚರ್, ತನ್ನಷ್ಟಕ್ಕೆ ತಾನೇ ಕ್ರಿಯೇಟ್ ಮಾಡಿರುವಂಥದ್ದು. ಅಂಥದಕ್ಕೆ ನಾವೇನಂತ ಕರಿತೀವಿ, ಮ್ಯಾನ್ ಮೇಡ್ ಎಲಿಮೆಂಟ್ಸ್ ಅಂತ ಕರಿತೀವಿ. ಸೊ ಆಲ್ಟುಗೆದರ್ 120 ಎಲಿಮೆಂಟ್ಸ್ ಇದೆ. ಕೆಲವೊಂದು ಮೆಟಲ್ಸ್ ಆಗಿದೆ, ಕೆಲವೊಂದು ನಾನ್ ಮೆಟಲ್ಸ್ ಆಗಿದೆ, ಕೆಲವೊಂದು ಮೆಟ್ಲಾಯ್ಡ್ ಆಗಿದೆ. ಸೊ ನಾವು ಇಷ್ಟೆಲ್ಲ ಇಂಪಾರ್ಟೆನ್ಸ್ ಆಗಿರುವಂಥ ಒಂದು ಟೇಬಲ್ನ ಕಾಂಪ್ಯಾಕ್ಟಾಗಿ ಚಿಕ್ಕದಾಗಿ ಫಸ್ಟು ನೀಟಾಗಿ ಸಿಸ್ಟಮ್ಯಾಟಿಕ್ಕಾಗಿ ಪ್ಲ್ಯಾನ್ ಮಾಡಿ ಕೊಟ್ಟಿದ್ದು ಯಾರು ನಮಗೆ ಅಂತಂದರೆ ಮೆಂಡಲೀಫು. ಅದನ್ನು ಕೊಟ್ಟು ಇವತ್ತಿಗೆ ಈ ವರ್ಷಕ್ಕೆ ಎಷ್ಟಾಗಿದೆ ಅಂದರೆ 2019ಗೆ 150 ಇಯರ್ಸ್ ಆಗ್ತಾಯಿದೆ. ಅದನ್ನು ಸೆಲೆಬ್ರೇಟ್ ಮಾಡೋಕ್ಕೆ, ಅವನ ಇನ್ವೆನ್ಷನ್ನ, ಅವನ ಡಿಸ್ಕವರಿನ ಕಮಮರೇಟ್ ಮಾಡೋದಕ್ಕೆ, ಅವನಿಗೆ ಬಂದಿರೋವಂಥ ಅವ್ನು ಮಾಡಿರುವಂಥ ವರ್ಕ್ನ ಐಡೆಂಟಿಫೈ ಮಾಡೋದಕ್ಕೆ, ಆ ಐಡೆಂಟಿಫೈ ಹೌ ಇಟ್ ಹ್ಯಾಸ್ ಬಿನ್ ಯೂಸ್ಡ್ ಇನ್ ದಿ ಡೆವಲಪ್ಮೆಂಟ್ ಆಫ್ ಕೆಮಿಸ್ಟ್ರಿ ಅನ್ನೋದನ್ನು ತಿಳಿಸೋದಕ್ಕೋಸ್ಕರ ನಾವು IYPT 2019ನ ಮಾಡ್ತಾ ಇದ್ದೀವಿ. ವಿತ್ ದಟ್ ಇಂಟೆನ್ಷನ್ ಹ್ಯಾವ್ ಅಪ್ಲೋಡೆಡ್ ದಿಸ್ ಪರ್ಟಿಕ್ಯುಲರ್ ಟೇಬಲ್. ಆ್ಯಕ್ಚುಲಿ ನಾನು IYPT 2019 ಯಾಕೆ ಮಾಡ್ತಾರೆ, ಏನಿದೆ ಅದನ್ನೆಲ್ಲ ಆಲ್ರೆಡಿ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಅದನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಡ್ತೀನಿ. ಎಗೇನ್ ಮೆಂಡಲೀವ್ದು ಹೇಗೆ ಮಾಡ್ದ, ಅವನ ಬಗ್ಗೆ ಇರುವಂಥ ಫೇತ್ ಏನು, ಅವನ ಬಗ್ಗೆ ಒಂದು ವಿಡಿಯೋ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಕಮಿಂಗ್ ಡೇಸಲ್ಲಿ ಅದನ್ನು ನಾನು ಅಪ್ಲೋಡ್ ಮಾಡ್ತೀನಿ, ಅದನ್ನು ನೋಡಿ. ಥ್ಯಾಂಕ್ ಯು.